ನಮಸ್ತೆ, ಹೇಗಿದ್ದೀರಿ ಎಲ್ಲ? ಶಿವರಾತ್ರಿ ಲೆಕ್ಕದಲ್ಲಿ ನಿಮ್ಮೊಟ್ಟಿಗೆ ಮಾತಾಡುವಂತ ಲೈವ್ ಬರಲಿಕ್ಕೆ ಹೋದೆ. ಊರಿನ ಮನೆಗೆ ಬಂದಿದ್ದೆ, ಹಾಗೆ ನೆಟ್ವರ್ಕ್ ಇದು ದೊಡ್ಡ ಪ್ರಾಬ್ಲಮ್. ಎಲ್ಲ ಲೈವ್ ಬನ್ನಿ ಅಂತ ಹೇಳ್ತೀರಿ, ಬಟ್ ಲೈವ್ ಬರೋದ್ರ ಹಿಂದೆ ತುಂಬ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಇರ್ತದೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡುವಾಗ ಮತ್ತೆ ಮಾತಾಡುವ ಮೂಡ್ ಹೊರಟೋಗ್ತದೆ. ಸೊ ಅದೆಲ್ಲ ವಿಷಯ. ಲೈವ್ ಕಟ್ ಆಯಿತು, ಅದಕ್ಕೋಸ್ಕರ ರೆಕಾರ್ಡೆಡ್ ವಿಡಿಯೋ ಹಾಕುವ ಅಂತ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಕಾಶಿಗೆ ಪ್ರಯಾಗಕ್ಕೆಲ್ಲ ಹೋಗಿ ಬಂದಿದೆ. ತುಂಬ ಸಮಯ ಆಗಿತ್ತು, ಒಂದು 5 ವರ್ಷ ಆಯಿತು ನಾರ್ತಿಗೆಲ್ಲ ಹೋಗದೆ. ಅದಕ್ಕೋಸ್ಕರ ಒಂದು ಕುಂಭಮೇಳದ ಇದರಲ್ಲಿ ಹಳೆಯದನ್ನೆಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ ಅಂತ ಹೊರಟದ್ದು. ಕಾಶಿಗೆ ಮೂಲ ಅಟ್ರಾಕ್ಷನ್ ಇರೋದು ನನಗೆ ಕಾಶಿಯಲ್ಲಿ. ಸೊ ಕಾಶಿಗೆ, ಪ್ರಯಾಗಕ್ಕೆ ಮತ್ತು ಉಜ್ಜಯಿನಿಗೆಲ್ಲ ಹೋಗಿ ಬಂದದ್ದು. ಹಾಗೆ ಸ್ವಲ್ಪ ಟ್ರಾವೆಲ್ ಮಾಡಿ ಕೂಡ ಸ್ವಲ್ಪ ಶೀತ ಎಲ್ಲ ಆಗಿತ್ತು. ಹಾಗೆ ಮೊನ್ನೆದು ಲೈವ್ ಕೂಡ ಕ್ಯಾನ್ಸಲ್ ಆದದ್ದು. ಸೊ ಲೈವ್ ಬರ್ತಿದ್ರೆ ಒಳ್ಳೇದಿತ್ತು, ನಿಮಗೇನೋ ಡೌಟ್ಸ್ ಇದ್ದರೆ ಮಾತಾಡ್ತಾ ಹೋಗ್ಬೋದಿತ್ತು. ನಾನೇ ಸ್ವಲ್ಪ ಮಾತಾಡ್ತೇನೆ. ಕೆಲವರೆಲ್ಲ ಶಾರ್ಟ್ಸ್ ಎಲ್ಲ ಮಾಡ್ತಾರೆ, ಶಾರ್ಟ್ಸ್ ವೀರರು. ಅಂದರೆ ಏನು ತಂದೆ ತಾಯಿಯ ಪಾದ ತೊಳೆದು ಅದರಲ್ಲಿ ಸ್ನಾನ ಮಾಡುವವರಿಗೆಲ್ಲ ಈಗ 12 ವರ್ಷ ನಂತರ ನೆನಪಾದದ್ದು. ಅಂದರೆ ಡೈಲಿ ಅವರಿಗೆ ತೊಳಿಲಿಕ್ಕೆ ಪುಡ್ಸೋತಿರ್ಲಿಲ್ಲ. ಈಗ ಕುಂಭಮೇಳಕ್ಕೆ ಹೋಗ್ಬೇಕಂತಿಲ್ಲ, ತಂದೆ ತಾಯಿಯ ಪಾದ ತೊಳೆದು ಸ್ನಾನ ಮಾಡಿದರೆ ಆಯಿತು. ಈ ರೀತಿ ಎಲ್ಲ ಅತಿ ಬುದ್ಧಿವಂತಿಕೆ ಮಾಡುವವರಿದ್ದಾರೆ. ಮತ್ತು ಕಾಶಿಗೆ ಯಾಕೆ ಹೋಗಬೇಕು, ಇಲ್ಲಿ ಶಿವನ ಮಂದಿರ ಇಲ್ವಾ, ದೇವಸ್ಥಾನ ಇಲ್ವಾ? ಸೊ ಅದರ ಬಗ್ಗೆ ಸ್ವಲ್ಪ ಮಾತಾಡುವ. ಏನು ಸಬ್ಜೆಕ್ಟ್ ನಾನೇನು ರೆಡಿ ಮಾಡಿರಲಿಲ್ಲ, ಲೈವಿಗೆ ಅಂತ ಬಂದದ್ದು. ಆದರೂ ಮಾತಾಡುವ ಸ್ವಲ್ಪ ಕಾಶಿಯ ಬಗ್ಗೆ, ಶಿವನ ಬಗ್ಗೆ. ಯಾಕೆ ಕಾಶಿಗೆ ಹೋಗಬೇಕು ಅಥವಾ ಯಾಕೆ ಸಂಗಮಕ್ಕೆ ಹೋಗಬೇಕು? ನೋಡಿ, ನೀವು ಕೆಲವು ವಿಷಯ ಅರ್ಥ ಮಾಡಿಕೊಳ್ಬೇಕು. ಮತ್ತು ಏನಂತ ಹೇಳಿದರೆ, ಈಗ ನಿಮಗೆ ಬೇರೆ ಬೇರೆ ಕೇಳಿ ನಿಮ್ಮ ತಲೆಗೆ ಎಲ್ಲ ಹೋಗಿದೆ, ನಮಗೆಲ್ಲ ಗೊತ್ತಿದೆ ಅಂತ. ಗೊತ್ತಿದ್ದಲ್ಲ, ನಿಮಗೆ ಸಿಂಪಲ್ ಅರ್ಥ ಮಾಡಲಿಕ್ಕೆ ಇರೋದು. ನೋಡಿ, ನಾನು ಕೂಡ ಕೆಲವು ಮಾತಾಡುವಾಗ ಕೆಲವರೆಲ್ಲ ಹೇಳ್ತಾರೆ, ಸರ್ ಅಂದರೆ ಒಂದು 4-5 ಕ್ಲಾಸ್ ಅಟೆಂಡ್ ಮಾಡಿರ್ತಾರೆ, ನನ್ನದೇ ಕ್ಲಾಸ್ ಅಟೆಂಡ್ ಮಾಡಿರೋದು. ಬಟ್ ಅವರಿಗೆ ಅನಿಸ್ತದೆ ನಮಗೆ ಇದೆಲ್ಲ ಗೊತ್ತಿದೆ ಅಂತ. ಅಂದರೆ ಹೊಸತು ಬೇಕು, ಹೊಸತು ಏನು ಅಗತ್ಯ ಇಲ್ಲ, ಇರುವುದು ಅಷ್ಟೇ, ಅದನ್ನು ಅರ್ಥ ಮಾಡಲಿಕ್ಕೆ ಇರುವುದು. ಈಗ ದೇವರು ಮತ್ತು ನೀವು ಬೇರೆ ಅಲ್ಲ, ನೀವು ಅದೇ ತತ್ವಮಸಿ, ಇಷ್ಟೇ ಅರ್ಥ ಮಾಡಲಿಕ್ಕೆ ಇರುವುದು. ಅರ್ಥ ಆಯ್ತಲ್ವಾ? ಇಷ್ಟನ್ನು ಅರ್ಥ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಬೇರೆ ಪ್ರಾಬ್ಲಮ್ಮೇ ಇಲ್ಲ. ಬಟ್ ನೀವು ತಿಳ್ಕೊಂಡಿದ್ದು ನನಗೆ ಅದು ಗೊತ್ತಿದೆ ಅಂತ, ಬಟ್ ನಿಮಗೆ ಒಳಗೆ ಹೋಗ್ಲಿಲ್ಲಲ್ವಾ? ಅಷ್ಟೇ ಇರುವುದು, ಒಳಗೆ ಹೋಗ್ಲಿಕ್ಕೆ ಇರುವುದು. ಅದಕ್ಕೋಸ್ಕರ ರಿಪಿಟೇಷನ್ ಮಾಡ್ತಾ ಇರ್ತೇನೆ. ಹೊಸಬರು ಬಂದವರಿಗೂ ಬೇಕಾಗ್ತದೆ ಅಲ್ವಾ? ನಿಮಗೆ ಗೊತ್ತಿದೆ ಅಂತೇಳಿ ಬೇರೆಯವರಿಗೂ ಗೊತ್ತಿರಬೇಕಲ್ವಾ? ಸೊ ಇಷ್ಟು ವಿಷಯ. ಈಗ ಬುದ್ಧ ಅಷ್ಟು ವರ್ಷ ಸಾಧನೆ ಮಾಡಿ ಆಸೆಯ ದುಃಖಕ್ಕೆ ಮೂಲ, ಅದು ನಿಮಗೆ ಗೊತ್ತಿಲ್ವಾ, ನಮಗೆ ಗೊತ್ತಿಲ್ವಾ? ಬಟ್ ಅದಲ್ಲ, ಅದು ಒಳಗೆ ಹೋಗ್ಲಿಕ್ಕೆ ಇರುವುದು ಸಬ್ಕಾನ್ಷಿಯಸ್ ಮೈಂಡಿಗೆ. ಆಸೆಯ ದುಃಖಕ್ಕೆ ಮೂಲ ಎನ್ನುವುದು ಆ ಬುದ್ಧ ಹೇಳುವುದಕ್ಕೂ ಅದು ಅಷ್ಟು ಸಾಧನೆ ಮಾಡಿ ಹೇಳುವುದದು ನಿಮಗೆ ಗೊತ್ತಿಲ್ಲ ಅಂತಲ್ಲ. ಅರ್ಥ ಆಯ್ತಲ್ವಾ? ಸೊ ಇಷ್ಟೇ ಅರ್ಥ ಮಾಡ್ಕೊಳ್ಳಿಕ್ಕೆ ಇರುವುದು. ಆದ್ರಿಂದ ನೀವು ಯಾವುದನ್ನು ಕೂಡ ಏನೆಲ್ಲ ನಮ್ಮ ಪುರಾಣದಲ್ಲಿ, ಇದರಲ್ಲಿ, ಗ್ರಂಥಗಳಲ್ಲಿ ಏನೆಲ್ಲ ನಿಮಗೆ ಕಂಪ್ಯೂಷನ್ಸ್ ಇದೆ, ಕಂಪ್ಯೂಷನ್ ಇರಲಿಕ್ಕೆ ಕಾರಣ ಏನಂತೇಳಿದ್ರೆ ಈ ಬೇಸಿಕನ್ನು ಅರ್ಥ ಮಾಡ್ಕೊಳ್ಬೇಕು ನೀವು. ಆಗ ನಿಮಗೆ ಅದನ್ನು ಡಿಕೋಡ್ ಮಾಡ್ಬೋದು. ಸೊ ಮೂಲದಲ್ಲಿ ಭೂಮಿಯಲ್ಲಿ ಮೊದಲು ದೇವರ ಕನ್ಸೆಪ್ಟ್ ಸ್ಟಾರ್ಟ್ ಆದದ್ದು, ಆರಾಧನೆ ಸ್ಟಾರ್ಟ್ ಆದದ್ದು ವೇದದಲ್ಲಿ, ಉಪನಿಷತ್ತಲ್ಲಿ ಯಾವುದೇ ಆರಾಧನೆ ಇಲ್ಲ, ಯಾವುದೇ ಮೂರ್ತಿ ರೂಪದ ಆರಾಧನೆ ಇಲ್ಲ, ಯಾವುದೇ ಆಕಾರದ ಆರಾಧನೆ ಇಲ್ಲ. ಗೊತ್ತಿರ್ಬೋದು ನಿಮಗೆ. ಓಮಿತ್ಯೇತದಕ್ಷರಂ ಉಪಾಸೀತ ಅಂತ ಹೇಳ್ತದೆ ಉಪನಿಷತ್ತು. ಓಂ ಎನ್ನುವ ಅಕ್ಷರವನ್ನು ಮಾತ್ರ, ಓಮಿತ್ಯೇತದಕ್ಷರಂ ಇದಂ ಸರ್ವಂ ತಸ್ಯೋಪಾಖ್ಯಾನಂ ಭೂತಂ ಭವದ್ ಭವಿಷ್ಯದಿತಿ ಸರ್ವಂ ಓಂಕಾರಮೇವ ಯಚ್ಛಾನ್ಯತ್ರಿಕಾಲಾತೀತಂ ತದಪಿ ಓಂಕಾರಮೇವ ಅಂತ ಹೇಳಿದರೆ, ಓಂ ಎನ್ನುವ ವೈಬ್ರೇಷನ್, ಓಂ ಎನ್ನುವ ಸೌಂಡ್ ಮಾತ್ರ ಇರುವಂಥದ್ದು, ಬೇರೆ ಯಾವುದೂ ಇಲ್ಲ. ಭೂತ, ಭವಿಷ್ಯ, ವರ್ತಮಾನ ಕಾಲದಲ್ಲಿ ಏನಾದರೂ ಇದ್ದರೆ ಓಮಿತ್ಯೇತದಕ್ಷರಂ ಇದಂ ಸರ್ವಂ, ಇದಂ ಸರ್ವಂ, ಇದು ಏನೆಲ್ಲ ಕಾಣ್ತಾ ಇದೆ ಇದೆಲ್ಲ ಅದೇ. ತಸ್ಯೋಪಾಖ್ಯಾನಂ ಭೂತಂ ಭವದ್ ಭವಿಷ್ಯದಿತಿ ಅಂತ ಹೇಳಿದರೆ, ಭೂತಕಾಲದಲ್ಲಿ ಏನೆಲ್ಲ ಇತ್ತ, ಈಗ ಏನೆಲ್ಲ ಇದೆಯಾ, ಭವಿಷ್ಯದಲ್ಲಿ ಏನೆಲ್ಲ ಬರಲಿಕ್ಕಿದೆಯಾ, ಎಲ್ಲವೂ ಭೂತಂ ಭವದ್ ಭವಿಷ್ಯದಿತಿ ಸರ್ವಂ ಓಂಕಾರಮೇವ ಯಚ್ಛಾನ್ಯತ್ರಿಕಾಲಾತೀತಂ. ಭೂತ ಭವಿಷ್ಯ ವರ್ತಮಾನಗಳನ್ನು ಮೀರಿ ಏನಾದರೂ ಇದ್ರೆ ಅದು ಕೂಡ ಓಂಕಾರ ಅಂತ ಹೇಳಿದೆ. ಓಂ ಅಂತ ನಾವು ಬರೆಯುತ್ತೇವೆ, ಅದಲ್ಲ.
ಆ ಓಂಕಾರ ಏನು ವೈಬ್ರೇಷನ್ ಇಂದ ಎನರ್ಜಿಯಿಂದ ಫಿಸಿಕಲ್ ಮ್ಯಾಟರ್. ಈಗ ಹೇಳ್ತೀರಿ ಅದು ರಿಪಿಟೇಷನ್ ಅಂತ. ನಿಮಗೆ ರಿಪಿಟೇಷನ್ ಮಾಡೋದು ಇರ್ಲಿಕ್ಕೆ ಆಗೋದಿಲ್ಲ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕಿರೋದು, ಅರ್ಥ ಮಾಡ್ಕೊಂಡ್ರೆ ನಿಮಗೆ ಬೇರೆ ಏನು ವಿಷಯವೂ ಇಲ್ಲ, ನಿಮ್ಗೆ ಏನು ಪ್ರಾಬ್ಲಮ್ ಬರ್ಲಿಕ್ಕಿಲ್ಲ. ನೀವೇ ಅದ ಅಂತ ಆದ ನಂತರ. ಬಟ್ ಅಷ್ಟು ಸುಲಭ ಇಲ್ಲ ಅದು. ಆದ್ರಿಂದ ಮೂಲದಲ್ಲಿ ಯಾವುದೇ ರೂಪದಾರಾಧನೆ ಇರಲಿಲ್ಲ. ರೂಪ ಅಂತ ಬಂದಾಗ ಮೊದಲು ಪ್ರಾರಂಭವಾದದ್ದು ಶಿವಲಿಂಗದ್ದು. ಅರ್ಥ ಆಗ್ತಲ್ವಾ? ಸೊ ಇದನ್ನು ನೀವು ಸಪರೇಟ್ ಅರ್ಥ ಮಾಡ್ಕೊಳ್ಬೇಕು. ಆಗ ಮಾತ್ರ ನಿಮಗೆ ಶಿವತತ್ವ ಅಥವಾ ದೇವತತ್ವ ಅಥವಾ ನಮ್ಮ ಗ್ರಂಥಗಳಲ್ಲಿರುವ ರಹಸ್ಯ ಅರ್ಥ ಆಗುವುದು. ಇಲ್ಲದಿದ್ರೆ ನೀವು ಕನ್ಫ್ಯೂಷನ್ ಮಾಡ್ಕೊಳ್ತೀರಿ. ನಿನ್ನೆ ನಾನು ಪ್ರಭೋ ಅಂತ ಒಂದು ಸ್ಟೇಟಸ್ ಹಾಕಿದ್ದೆ, ಅದಕ್ಕೆ ಒಬ್ರು ಯಾರು ಆಗ್ತಿದ್ದು, ನೀವು ದೇವರಿಲ್ಲ ಅಂತ ಹೇಳ್ತೀರಿ ಮತ್ತೆ ಪ್ರಭು ಅಂತ ಯಾಕೆ ಹಾಕಿದ್ದೀರಿ ಅಂದ್ರೆ ಅವ್ರಿಗೆ ಅರ್ಥವೇ ಆಗಲಿಲ್ಲ. ದೇವರಿಲ್ಲ ಅಂತ ಯಾರು ಹೇಳ್ತಿದ್ದಾರೆ, ನೀವು ತಿಳ್ಕೊಂಡಾಗೆ ಇಲ್ಲ ಅಂತ ಹೇಳ್ತಿದ್ದೇನೆ. ಅರ್ಥ ಆಯ್ತಲ್ವಾ? ಸೊ ವಿಡಿಯೋ ಉದ್ದಾಗಬಹುದು, ನಾನು ಎಡಿಟ್ ಮಾಡೋದಿಲ್ಲ, ಹೇಗೆ ಲೈವಲ್ಲಿ ಬರ್ತೇನೆ ಅದೇ ರೀತಿ ಮಾತಾಡ್ತಾ ಹೋಗ್ತೇನೆ. ಸೊ ಏನಂತ ಹೇಳಿದ್ರೆ, ಮೂಲದಲ್ಲಿ ಲಿಂಗ ರೂಪದಲ್ಲಿ ಪ್ರಾರಂಭ ಆದದ್ದು ಯಾವುದು? ಭಗವಂತನ ಒಂದು ಅನಂತ ತತ್ವಕ್ಕೆ ಒಂದು ರೂಪ ಅಂತ ಕೊಡ್ಲಿಕ್ಕೆ ಹೋದಾಗ ಲಿಂಗ ರೂಪ ಸ್ಟಾರ್ಟ್ ಆದದ್ದು. ಯಾಕೆಂತ ಹೇಳಿದ್ರೆ ಅದು ಆ ಅನಂತ ಬ್ರಹ್ಮಾಂಡದ ಒಂದು ಪ್ರತೀಕ. ಈಗ ಕೂಡ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ, ವೇದದಲ್ಲೆಲ್ಲ ಬರ್ತದೆ ಹಿರಣ್ಯ ಗರ್ಭ ಅಂತ. ಬ್ರಹ್ಮಾಂಡ ಮೂಲದಲ್ಲಿ ಹೇಗಿರ್ಬೋದು ಅಂತ ವಿಜ್ಞಾನಿಗಳೀಗ ಫೋಟೋ ತೆಗೆದಾಗ ಒಂದು ಗೋಲ್ಡ್ ಕಲರ್ನ ಮೊಟ್ಟೆಯ ತರ ಕಾಣ್ತದೆ. ಬ್ರಹ್ಮ ಅಂಡ ಅಂತ ಹೇಳಿದ್ರು, ಅಂಡ ಅಂತ ಹೇಳಿದ್ರೆ ಮೊಟ್ಟೆ. ಅರ್ಥ ಆಯ್ತಲ್ವಾ? ಸೊ ಬ್ರಹ್ಮಾಂಡ ಮೂಲದಲ್ಲಿದ್ದದ್ದು ಆ ಮೊಟ್ಟೆ ಆಕಾರದಲ್ಲಿ, ಅದಕ್ಕೋಸ್ಕರ ಲಿಂಗಕ್ಕೂ ಅದೇ ಆಕಾರ ಕೊಟ್ಟರು. ಮತ್ತೆ ಋಷಿ ಮುನಿಗಳಿಗೆಲ್ಲ ನಮ್ಮ ರೀತಿ ಮಂಡಲ ಆಗ್ತಾ ಪೂಜೆ ಮಾಡ್ತಾ ಕರ್ಮಕಾಂಡ ಮಾಡ್ಲಿಕ್ಕೆ ಪುರ್ಸೊತ್ತಿರ್ಲಿಲ್ಲ. ಅರ್ಥ ಆಯ್ತಲ್ವಾ? ಅವರು ಎಲ್ಲಿ ಒಂದು ಕಲ್ಲಿದ್ದದನ್ನ ಅದನ್ನೇ ಶಿವನ ರೂಪವಾಗಿ ತಕೊಂಡು ಶಿವನ ಆರಾಧನೆ ಸ್ಟಾರ್ಟ್ ಆದದ್ದು. ಮೂಲದಲ್ಲಿ ನೀವು ಎಲ್ಲೆಲ್ಲ ಯಾವ್ದ್ಯಾವ್ದು ಪ್ರಾಚೀನ ಮಂದಿರಗಳು ದೇವಸ್ಥಾನಗಳಿದೆಯಾ ಅಲ್ಲಿ ಎಲ್ಲ ಹೊರಗಿಂದ ಅದಕ್ಕೆ ಕವಚ ಹಾಕಿರ್ತಾರೆ, ಹೊರಗಿಂದ ರೂಪ ಕೊಟ್ಟಿರ್ತಾರೆ ಹೊರತು ಒಳಗೆ ಇರೋದು ಮೂಲ ಲಿಂಗ ರೂಪದಲ್ಲಿ. ಎಲ್ಲಿ ಬೇಕಾದ್ರೂ ನೋಡಿ ನೀವು. ಸೊ ಲಿಂಗದ ಆರಾಧನೆ ಮೊದಲು ಪ್ರಾರಂಭ ಆಯಿತು ಬ್ರಹ್ಮಾಂಡ ರೂಪದಲ್ಲಿ. ಹಾಗಾದ್ರೆ ಶಿವರಾತ್ರಿ ಹೇಗೆ ಬಂತು ಅಂತ ಹೇಳೋದಕ್ಕೆ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಉಲ್ಲೇಖ ಸಿಗ್ತದೆ ನಿಮಗೆ. ಶಿವರಾತ್ರಿ ಏಕೆ ಬಂತಂತ ನಾನು ಹೇಳಿದ್ದೆ ನಿಮಗೆ. ಶಿವರಾತ್ರಿ ಏನು, ನವರಾತ್ರಿ ಏನು, ಮತ್ತೆ ಗಣಪತಿ ಚೌತಿ ಅಂದ್ರೆ ಏನು ಅಂತ ಹೇಳಿದ್ರೆ ಎಲ್ಲವನ್ನ ಒಂದು ಭಾರತೀಯ ಪರಂಪರೆಯಲ್ಲಿ ಆ ಋಷಿಮುನಿಗಳು ಆ ಬುದ್ಧಿವಂತರು ಹೇಗೆ ಬ್ಲೆಂಡ್ ಮಾಡಿ ಕೊಟ್ರಂತ. ಸೊ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಉಲ್ಲೇಖ ಬರ್ತದೆ, ವಿಷ್ಣುವಿಗೂ ಬ್ರಹ್ಮನಿಗೂ ವಾಗ್ವಾದ ಸ್ಟಾರ್ಟ್ ಆಯಿತು, ನಾನು ದೊಡ್ಡವ. ಅದರ ಅರ್ಥ ಬ್ರಹ್ಮನಿಗೂ ವಿಷ್ಣು ಹೊಡೆದಾಡ್ಕೊಂಡಿದ್ದಾರೆ ಅಂತ ಅಲ್ಲ. ಒಂದು ಕಥೆಯನ್ನು ಹೇಳುವಾಗ ನಿಮಗೆ ಮೊದಲಿಂದ ನನ್ನ ವಿಡಿಯೋ ನೋಡ್ತಿದ್ದವರಿಗೆ ಗೊತ್ತಿರಬಹುದು, ಯಾರು ಆ ಪರತತ್ವವನ್ನು ಒಂದು ರೂಪ ಕೊಡ್ಬೇಕಂತ ಎನಿಸಿದ್ರ ಅವರು ಶಿವನ ರೂಪದಲ್ಲಿ ತಗೊಂಡ್ರು, ಅವರು ಶೈವರಾದರು. ಯಾರು ಆ ಪರತತ್ವಕ್ಕೆ ಒಂದು ರೂಪ ಕೊಡ್ಬೇಕಂತ ಎನಿಸಿದ್ರ ಯಾರು ಅದನ್ನು ಸ್ತ್ರೀ ರೂಪವಾಗಿ ತಗೊಂಡ್ರ ಅವರು ಶಾಕ್ತರಾದರು ದೇವಿಯ ಮೂಲಕ. ಯಾರು ಅದನ್ನು ವಿಷ್ಣು ಅಂತ ಹೇಳಿದ್ರ ಅವರು ವೈಷ್ಣವರಾದರು. ಯಾರು ಗಣಪತಿ ಅಂತ ಹೇಳಿದ್ರು ಅವರು ಗಾನಪತ್ಯರಾದರು. ಈ ರೀತಿ ಬೇರೆ 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 ಬೇರೆಯವರು ಒಂದೇ ವಿಷಯವನ್ನು ವಿವರಿಸಲಿಕ್ಕೆ ಹೊರಟದ್ದು ಅವರವರ ಬೌದ್ಧಿಕ ಮಟ್ಟದಲ್ಲಿ. ಬಟ್ ನಾವೀಗ ಅದನ್ನೆಲ್ಲ ಮಿಕ್ಸಪ್ ಮಾಡಿಕೊಂಡು ನಮಗೆ ತುಂಬ ದೇವರಿದ್ದಾರೆ ಅಂತ ತಿಳ್ಕೊಂಡಿದ್ದೇವೆ ಅಷ್ಟೇ. ಆದ್ರಿಂದ ನೀವು ಪ್ರತಿಯೊಂದನ್ನು ಮುಟ್ಟುವಾಗ ಕೂಡ ಅದೇ ವಿಷಯ ಇರುವುದೇ, ಬ್ರಹ್ಮಾಂಡದ ಉತ್ಪತ್ತಿ, ಮನುಷ್ಯನ ದೇಹದ ಉತ್ಪತ್ತಿ, ಮತ್ತೆ ಹೊರಗೆ ಇರುವಂಥದ್ದು ಬ್ರಹ್ಮಾಂಡ, ಜೀವ, ಜಗತ್ತು ಮತ್ತು ಜಗನ್ನಾಥನ ವರ್ಣನೆ. ಜೀವ, ಜಗತ್ತು ಮತ್ತು ಜಗನ್ಮಾತೆ. ಈ ಬ್ರಹ್ಮಾಂಡ ಅಂದ್ರೆ ಏನು, ನಾನು ಅಂದ್ರೆ ಯಾರು, ಮತ್ತೆ ಇದರಿಂದ ಇರುವಂಥ ಶಕ್ತಿ ಯಾವುದು, ಇಷ್ಟು ಅರ್ಥ ಮಾಡಿಕೊಳ್ಳಿಕ್ಕೆ ಇರುವಂಥದ್ದು. ಅದನ್ನು ವಿವರಿಸಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವಿವರಿಸ್ತಾ ಹೋದ್ರು. ಸೊ ಮೂಲದಲ್ಲಿ ಲಿಂಗರೂಪ ಇತ್ತು, ಲಿಂಗರೂಪದಲ್ಲಿ ಆರಾಧನೆ ನಡೀತಿತ್ತು. ಆಗ ಬ್ರಹ್ಮ ಮತ್ತು ವಿಷ್ಣು ಲಿಂಗರೂಪ ಯಾಕೆ ಬಂತು ಅಂತ ಹೇಳೋದಕ್ಕೆ ಬೇರೆ ಬೇರೆ ಪುರಾಣದಲ್ಲಿ ಬೇರೆ ಬೇರೆ ವರ್ಣನೆ ಬರ್ತದೆ ಹೇಗೆ ಬಂತು ಅಂತ. ಬ್ರಹ್ಮ ಮತ್ತು ವಿಷ್ಣು ಯುದ್ಧ ಮಾಡ್ತಾ ಇರುವಾಗ ಅವರ ಮಧ್ಯದಲ್ಲಿ ಒಂದು ಬೆಳಕಿನ ಕಂಬ ಉತ್ಪತ್ತಿ ಆಯ್ತಂತೆ. ಇದಕ್ಕೆ ವಿಜ್ಞಾನ ಹೇಳ್ತದೆ, ಒಂದು ನಕ್ಷತ್ರ ಮೊದಲು ಉತ್ಪತ್ತಿಯಾದಾಗ ಅದರ ಒಳಗಿಂದ ಆ ಹೊರಟ ಒಂದು ಬೆಳಕಿನ ಸ್ತಂಭ
ಅದರದ್ದೆಲ್ಲ ವರ್ಣನೆ ಬರ್ತದೆ ನಿಮಗೆ. ಕಾಸ್ಮಿಕ್ ರೇಸನ್ನೆಲ್ಲ ನೀವು ಸ್ಟಡಿ ಮಾಡಿ, ನೆಟ್ಟಲ್ಲಿ ಸರ್ಚ್ ಮಾಡಿ ಯಾವ ರೀತಿ ಅದು ಬೆಳಕು ಹೊರಗೆ ಚಿಮ್ಮಿತಂತ. ಸೊ ಅದನ್ನು ಅದು ಲಿಂಗ ರೂಪದಲ್ಲಿ, ಬೆಳಕಿನ ಅಗ್ನಿಗೋಲದ ರೂಪದಲ್ಲಿ ಎದ್ದು ನಿಂತ ಒಂದು ಏನಂತ ಗೊತ್ತಿಲ್ಲ. ಆಗ ಬ್ರಹ್ಮ ಏನು ಮಾಡ್ತಾನೆ, ಇದು ಏನು ಅಂತ ನೋಡುವ ಅಂತೇಳಿ ಹಂಸದ ಮೇಲೆ ಏರಿ ಅದನ್ನು ನೋಡಲಿಕ್ಕೆ ಹೋಗ್ತಾನಂತೆ, ಮೇಲೆ ಮೇಲೆ ಮೇಲೆ. ಅಂದರೆ ಇದು ಪುರಾಣದಲ್ಲಿ ಮೆಟಫರ್ ಆಗಿ ಬರುವಂಥದ್ದು. ವಿಷ್ಣು ಆಮೆಯ ರೂಪದಲ್ಲಿ ಅಂತ ಹೇಳಿದರೆ ಮೇಲೆ ಎಲ್ಲರೂ ಹೋಗ್ಬೋದು, ಆಳಕ್ಕೆ ಇಳಿಯುವುದು ಕಲಿಬೇಕು. ವಿಷ್ಣು ಆಳಕ್ಕೆ ಇಳಿತಾ ಹೋದ, ಇದು ಏನು ಏನು ಮೇಲಿಂದ ಮೇಲೆ ಎಲ್ರಿಗೂ ಗೊತ್ತಿದೆ ಪಂಡಿತರಿಗೆ. ಸೊ ಮೇಲಿಂದ ಅದನ್ನು ಹುಡುಕ್ಲಿಕ್ಕೆ ಹೋದ ಬ್ರಹ್ಮ, ಅದು ಸಿಗ್ಲಿಲ್ಲ ಅವನಿಗೆ. ಎಷ್ಟು ಮೇಲೆ ಹೋದ್ರು ಅದರ ಅಂತ್ಯ ಸಿಗ್ಲಿಲ್ಲ. ವಿಷ್ಣು ಮೂಲವನ್ನು ಹುಡುಕ್ತಾ ಹೋದ. ವಿಷ್ಣುವಿಗೆ ಗೊತ್ತಾಯಿತು ಇದರ ಮೂಲ ನನಗೆ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ವಾಪಸ್ ಬಂದ. ಸೊ ಬ್ರಹ್ಮ ಸುಳ್ಳು ಹೇಳಿದಂತೆ ಕೇತಕಿ ಪುಷ್ಪದ ಸಾಕ್ಷಿಯಾಗಿ, ಇದೆಲ್ಲ ಗೊತ್ತಿರ್ಬೋದು ನಿಮಗೆ ಕೂಡ ಕತೆ. ಸೊ ಬ್ರಹ್ಮ ಬಂದು ಹೇಳ್ತಾನೆ ನಾನು ಇದರ ಅಂತ್ಯವನ್ನು ನೋಡಿದೆ ಅಂತ. ವಿಷ್ಣು ಹೇಳ್ತಾನೆ ನನಗೆ ಇದರ ಆದಿಯನ್ನು ನೋಡಲಿಕ್ಕೆ ಆಗಲಿಲ್ಲ ಅಂತ. ಆಗ ಶಿವ ವಿಷ್ಣುವಿಗೆ ನೀನು ಲೋಕಪೂಜ್ಯನಾಗುವಂಥ ವರ ಕೊಟ್ಟ, ನಿನ್ನ ಸತ್ಯಸಂಧತೆ, ನಿನ್ನ ಹ್ಯುಮಿಲಿಟಿ ಇದೆಲ್ಲ ಇಷ್ಟ ಆಗಿ ವಿಷ್ಣುವಿಗೆ ಶಿವ ವರ ಕೊಟ್ಟ, ಬ್ರಹ್ಮನಿಗೆ ಶಾಪ ಕೊಟ್ಟ ನಿನಗೆ ಪೂಜೆ ಇಲ್ಲದೆ ಇರಲಿ ಅಂತ. ಇದೆಲ್ಲ ಕತೆ ಬರ್ತದೆ ಅಂತ ಹೇಳಿದರೆ ಇದು ಶಿವರಾತ್ರಿಯ ಮೂಲ ಅಂತ ಕೆಲವರು ಹೇಳ್ತಾರೆ. ಸಮುದ್ರ ಮಥನಾಗುವಾಗ ಶಿವ ಹಲಾಲವನ್ನು ಕುಡಿದ ಕಾರಣ ವಿಷ ತಿಂದವರಿಗೆ, ಹಾವು ಕಚ್ಚಿದವರಿಗೆ ನಿದ್ರೆ ಮಾಡಲಿಕ್ಕೆ ಬಿಡುವುದಿಲ್ಲ. ಆದ್ರಿಂದ ರಾತ್ರಿ ಶಿವನನ್ನು ನಿದ್ರೆ ಮಾಡಲಿಕ್ಕೆ ಬಿಡಬಾರ್ದು ಅಂತೇಳಿ ಗಣಗಳೆಲ್ಲ ಇಡೀ ರಾತ್ರಿ ನರ್ತಿಸ್ತಾ ವಾದ್ಯ ಮಾಡ್ತಾ ಅವನನ್ನು ಎಚ್ಚರವಾಗಿಟ್ರಂತ. ಸೊ ಬೇರೆ ಬೇರೆ ಶಿವರಾತ್ರಿ ಬಗ್ಗೆ ಉಲ್ಲೇಖ ಬರ್ತದೆ. ಮೂಲದಲ್ಲಿ ವಿಷಯ ಏನಂತ ಹೇಳಿದರೆ, ನೀವು ಶಿವರಾತ್ರಿ ಅಂತ ಹೇಳಿದರೆ ಇಷ್ಟನ್ನೇ ಅರ್ಥ ಮಾಡಿಕೊಳ್ಳಿಕ್ಕೆ ಇರುವುದು. ಕೆಲವರೆಲ್ಲ ಶಿವಪಾರ್ವತಿ ವಿವಾಹಕ್ಕೆ ಶಿವರಾತ್ರಿ ಅಂತ ಹೇಳ್ತಾರೆ. ಅದೇ ಹೇಳಿದಲ್ವಾ, ನೀವು ಕತೆ ಎಷ್ಟು ಬೇಕಾದರೂ ಹೇಳ್ಬೋದು. ಮೂಲದಲ್ಲಿ ಏನಂತ ಹೇಳಿದರೆ ಇದು ಒಂದು ವಿಶೇಷವಾದ ಗಳಿಗೆ. ಶಿವರಾತ್ರಿ ಪ್ರತಿ ತಿಂಗಳು ಬರ್ತದೆ. ಮಹಾಶಿವರಾತ್ರಿ ಏನಂತ ಹೇಳಿದರೆ ನಿಮ್ಮ ಒಳಗಿರುವ ಚೈತನ್ಯ ಇದೆ ಅಲ್ವಾ, ನಿಮ್ಮ ಒಳಗಿರುವಂತಹ ಶಿವ ಇದ್ದಾನೆ ಅಲ್ವಾ, ನೋಡಿ ಇದು ದೇಹ ಶವ, ಯಾವತ್ತೂ ಕೂಡ ಬಿದ್ದುಕೊಳ್ಳಿಕ್ಕೆ ಮನಸ್ಸಾಗುವುದು. ಅರ್ಥ ಆಯ್ತಾ? ನೀವು ಮನುಷ್ಯ ಜೀವನದಲ್ಲಿ ಎಲ್ಲ ಮಾಡೋದು ಯಾಕೆ, ಆರಾಮದಲ್ಲಿರ್ಬೇಕಂತ. ಸೊ ಈ ದೇಹ ಶವ, ಅದಕ್ಕೆ ಬಿದ್ದುಕೊಳ್ಳಿಕ್ಕೆ ಆಗುವುದು. ಆ ಶಾದೊಟ್ಟಿಗೆ ನೋಡಿ ಇಕಾರ ಅಂತ ಪುಲ್ಲಿಂಗ, ಅಕಾರ ಪುಲ್ಲಿಂಗ, ಅಕಾರ ಅಂತ ಪುಲ್ಲಿಂಗ, ಇಕಾರ ಸ್ತ್ರೀಲಿಂಗ ಅಂತ. ಸೊ ಶವ ಅಂತ ಹೇಳಿದ್ರೆ ವಾ ಆಕಾರ, ಆ ಆಕಾರಕ್ಕೆ ಈ ಸೇರಿದ್ರೆ ಶಿವ ಆಗ್ತದೆ ಅದು. ಸೊ ಶಕ್ತಿ ಮತ್ತು ಇದು ಸೇರಿ ಶವದೊಟ್ಟಿಗೆ ಶಕ್ತಿ ಸೇರಿದಾಗ ಅದು ಶಿವ. ಅರ್ಥ ಆಯ್ತಲ್ವಾ? ನೋಡಿ ಎಷ್ಟು ಶಿವ ಮತ್ತು ಶಕ್ತಿ ಎನ್ನುವ ಎರಡು ಕಾನ್ಸೆಪ್ಟ್ ಎಷ್ಟು ಹತ್ತಿರ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬಹುದು. ಎಲ್ಲದಕ್ಕೂ ಶಿವನೊಟ್ಟಿಗೆ ತಾಯಿಯ ಹೆಸರು ಕೂಡ ಇದೆ. ಸಂಸ್ಕೃತ ಉಚ್ಚಾರ ಮಾಡುವಾಗ ಸ್ವಲ್ಪ ಜಾಗ್ರತೆ ಆಗ್ಬೇಕಂತ ಹೇಳೋದು, ಅದರ ಅರ್ಥವೇ ಬದಲಾಗ್ತದೆ ಅಂತ. ಸೊ ಧೂಮಾವತಿಯ ರೂಪ ಒಂದು ಬಿಟ್ಟು ತಾಯಿದ್ದು, ಬೇರೆ ಎಲ್ಲದಕ್ಕೆ ಶಿವ ಒಟ್ಟಿಗೆ ಇರ್ತಾನೆ. ಲಲಿತೆ ಇರುವಾಗ ಕಾಮೇಶ್ವರ ಇರ್ತಾನೆ, ದುರ್ಗಾ ಇದು ಪರಮೇಶ್ವರನಿಗೆ ಪರಮೇಶ್ವರಿ, ಮಹಾಕಾಲನಿಗೆ ಮಹಾಕಾಲಿ, ಭೈರವನಿಗೆ ಭೈರವಿ, ಶಂಭುವಿಗೆ ಶಾಂಭವಿ, ಮಹಾದೇವನಿಗೆ ಮಹಾದೇವಿ. ಸೊ ಎಲ್ಲದಕ್ಕೂ ಒಟ್ಟಿಗೆ ಇದೆ. ಆದ್ರಿಂದ ಸಾಂಬ ಸದಾಶಿವ ಅಂತ ಹೇಳೋದು ಅದಕ್ಕೆ. ಅದು ನಾನು ಮತ್ತೆ ಹೇಳ್ತೇನೆ, ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಲಿಲ್ಲ. ಸೊ ಹೇಳ್ತಾ ಇದ್ದೇನೆ ಅಷ್ಟೇ, ಒಂದು ಏನಾದರೂ ಶಿವರಾತ್ರಿ ದಿವಸ ನಿಮಗೆ ಮಾತಾಡುವಂತ. ಸೊ ಭವನಿಗೆ ಭವಾನಿ. ಸೊ ಶಿವನ ಎಲ್ಲ ಹೆಸರಿನೊಟ್ಟಿಗೆ ತಾಯಿಯ ಹೆಸರು ಕೂಡ ಬ್ಲೆಂಡ್ ಆಗಿರ್ತದೆ. ಆದ್ರಿಂದ ಈ ಶಿವ ಇದೆ ಅಲ್ವಾ, ಈಗ ಓಂ ನಮಃ ಶಿವಾಯ, ಓಕೆ, ಅದೇ ಶಿವ ಅಂತ ಹೇಳಿದರೆ ಅದು ತಾಯಿಯ ಹೆಸರಾಗ್ತದೆ. ಅರ್ಥಾಯ್ತಲ್ವಾ? ಶಿವನ ಹೆಸರು, ಶಿವ ಅಂತ ಹೇಳಿದರೆ ತಾಯಿ, ಶಿವಾಯೇ ಅಂತ ಬರ್ತದೆ, ಶಿವಾಯೇ. ಮತ್ತು ನೀನು ಓಂ ನಮಃ ಶಿವಾಯೇ, ಓಂ ನಮಃ ಶಿವಾಯೇ ಅಂತ ಹೇಳಿದರೆ ತಾಯಿದ್ದು ಅದು ಮಂತ್ರ. ಓಂ ನಮಃ ಶಿವಾಯ ಅಂತ ಹೇಳಿದರೆ ಶಿವನದ್ದು. ಸೊ ನಮ್ಮಲ್ಲಿ ಏನು ನಮ್ಮ ಶವ ದೇಹದಲ್ಲಿ ಏನು ಆ ಶಿವತತ್ವ ಇದೆ, ಆ ಎನರ್ಜಿ ಏನು ಒಳಗಿಂದ ನಿಮಗೆ ಏನು ಮೂಲ ತತ್ವ ಆತ್ಮತತ್ವ ನಿಮ್ಮದು ಇದೆ,
ಅದು ಈ ದಿವಸ ಆಟೋಮೆಟಿಕಲ್ ಆಗಿ ಊರ್ಧ್ವಮುಖಿ ಆಗ್ತದೆ ಮೇಲೆ. ಯಾಕೆಂತ ಹೇಳಿದ್ರೆ ಆ ಲಿಂಗ ರೂಪದಲ್ಲಿ ಬೆಳೆದದ್ದು ಶಿವನ ರೂಪ, ಆದ್ರಿಂದ ಆ ಆಟೋಮೆಟಿಕಲ್ ಆಗಿ ಮೇಲೆ ಬರ್ತದೆ ನಿಮ್ದು ಎನರ್ಜಿ. ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಏನು ಮಾಡ್ಬೇಕಂತಿಲ್ಲ, ಸುಮ್ಮನೆ ಕಂಪಿಷನ್ ಮಾಡ್ಕೊಳ್ಬೇಡಿ, ನಿಮ್ಗೆ ಎಷ್ಟಾಗ್ತದೆ ಅಷ್ಟು ಮಾಡಿ. ಅರ್ಥ ಆಯ್ತಾ? ಮೂಲ ಶಿವರಾತ್ರಿಯಲ್ಲಿ ಏನಂತ ಹೇಳಿದ್ರೆ ಜಾಗರಣೆ ಮತ್ತು ಉಪವಾಸ. ಉಪವಾಸ ಅಂತ ಹೇಳಿದ್ರೆ ಬೆಳಗ್ಗೆ 2 ಲಡ್ಡು ತಿಂದು ಮಧ್ಯಾಹ್ನ ಶಿವನಿಗೆ ಒಂದು ಪಂಚಗಜ್ಜಾಯ ಮಾಡಿ ಅದನ್ನು ತಿಂದು ಸಂಜೆ ಒಂದು 10 ಲೀಟ್ರ್ ಹಾಲು ಇಟ್ಟು ಅದನ್ನು ಕುಡಿದು, ಇದು ಉಪವಾಸ ಅಲ್ಲ. ಓಕೆ, ನಿಮಗೆ ಆಗೋದಿಲ್ಲ, ಅಭ್ಯಾಸ ಇಲ್ಲದಿದ್ರೆ ಮಾಡಿ, ಬಟ್ ಅತಿವಿಧಿಯೊಂದಿಗೆ ಮಾಡಬೇಡಿ. ಖಾಲಿ ನೀರಲ್ಲೇ ಇರಬೇಕು ಉಪವಾಸ ಅಂತ ಹೇಳಿದ್ರೆ. ಯಾಕೆ ಅಂತ ಹೇಳಿದ್ರೆ ನಾನು ತುಂಬ ಸಲ ಹೇಳಿದ್ದೇನೆ, ಉಪವಾಸ ಅಂತ ಹೇಳಿದ್ರೆ ನೀವು ಏನು ಮಾಡಲಿಕ್ಕೆ ಇದೆಯಾ ಅದಕ್ಕೆ ನಿಮಗೆ ಹೆಲ್ಪ್ ಮಾಡಲಿಕ್ಕೆ. ನೀವು ಯಾವಾಗ ದೇಹಕ್ಕೆ ಆಹಾರ ಕೊಡೋದಿಲ್ವಾ, ದೇಹ ಬೇರೆ ಎದ್ದನ್ನೆಲ್ಲ ನಿಲ್ಲಿಸ್ತದೆ, ಮೈಂಡ್ ಬ್ಲ್ಯಾಂಕ್ ಆಗ್ತದೆ. ತುಂಬ ಸಲ ಹೇಳಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಬೇರೆ ನಿಮ್ಮದು ಅನಗತ್ಯವಾದ ಏನೆಲ್ಲ ಎನರ್ಜಿ ಫೋಲ್ ಆಗ್ತಾ ಇರ್ತದೆ ಅದನ್ನೆಲ್ಲ ದೇಹ ನಿಲ್ಲಿಸ್ತದೆ. ಯಾಕೆಂತ ಹೇಳಿದ್ರೆ ಆಹಾರ ಬರ್ತಾ ಇಲ್ಲ ಅಂತ. ಯಾವುದು ಅಗತ್ಯ ಇದೆ ಅದನ್ನು ಮಾತ್ರ ಮಾಡ್ತದೆ. ಆಗ ನಿಮ್ಮ ಮೈಂಡ್ ಕೂಡ ಬ್ಲ್ಯಾಂಕ್ ಆಗ್ತದೆ, ದೇಹದಲ್ಲಿ ಅನಗತ್ಯವಾದ ಆಲೋಚನೆ ಬರುವುದಿಲ್ಲ. ಸೊ ಇಂಥದ್ದೆಲ್ಲ ಆಗ್ತದೆ. ಅದಕ್ಕೋಸ್ಕರ ಉಪವಾಸ ಸಹಕಾರಿ. ಮತ್ತು ನಿಮ್ಮ ಎನರ್ಜಿ ಬಾಡಿ ಹಗುರ ಆಗ್ತದೆ, ಎನರ್ಜಿ ಮೇಲೆ ಹೋಗ್ತದೆ. ಇನ್ನೇನಂತ ಹೇಳಿದರೆ ನೀವು ನಿಮ್ಮ ದೇಹವನ್ನು ನೆಟ್ಟಗಿಟ್ಕೊಳ್ಬೇಕು ಅಷ್ಟೇ. ಜಾಗರಣೆ ಅದಕ್ಕೆ ಇರುವುದು. ನೋಡಿ, ಶಿವನ ಎದುರು ನಂದಿ ಇರ್ತದೆ. ನಂದಿಯನ್ನು ನೋಡಿ, ಒಬ್ಬ ಭಕ್ತ ಅಂತ ಹೇಳಿದರೆ ಅಥವಾ ಒಬ್ಬ ಜಿಜ್ಞಾಸು ಆಧ್ಯಾತ್ಮಿಕ ವ್ಯಕ್ತಿ ಅಥವಾ ದೇವರ ಮೇಲೆ ಬಾಯಲ್ಲಿ ಹೇಳ್ತೇವೆ ಅಲ್ವಾ, ನಾನು ತುಂಬ ಮಾಡ್ತೇನೆ ತುಂಬ ಮಾಡ್ತಾ ಇಲ್ಲ. ನೀವು ಏನೋ ಮಗನಿಗೆ ಕೆಲಸ ಸಿಗಲಿ, ಮಗಳಿಗೆ ಮದುವೆ ಆಗಲಿ ಅಂತ ಮಾಡ್ತಾ ಇದ್ದೀರೋ ಹೊರತು ದೇವರಿಗೋಸ್ಕರ ಏನು ಮಾಡ್ತಾ ಇಲ್ಲ. ದೇವರಿಗೋಸ್ಕರ ಮಾಡ್ತಾ ಇದ್ರೆ ನೀವು ಹಾಗೆ ಹೇಳುವುದಿಲ್ಲ. ನೋಡಿ, ಎಷ್ಟು ಮಾಡಿದರೆ ಕೂಡ, ಎಷ್ಟು ನಿಮಗೆ ಕಲಿಸಿದ್ರೆ ಕೂಡ ನೀವು ಏನು ಹೇಳುವುದು ಅಂತ ಹೇಳಿದರೆ, ಕೆಲವರಲ್ಲಿದ್ದಾರೆ ತುಂಬ ಒಳ್ಳೆ ಏನು ಹೇಳ್ತಾರಲ್ಲ ರತ್ನಗಳಂತ ಜನ ಇದ್ದಾರೆ, ಅಂಥ ಫಾಲೋವರ್ಸ್ ಇದ್ದಾರೆ ನಮ್ಮದು. ಇನ್ನು ಕೆಲವು ಒಂದು ಕಾಲು ಭಾಗ ಇಂಥದ್ದಿರ್ತವೆ. ಅಂದರೆ ಅವರಿಗೆ ಏನು ಕೆಲಸ ಆದರೆ ಕೂಡ ಅವರಿಗೆ ಸಮಾಧಾನ ಅಂತಿಲ್ಲ, ಅಂತ ಖಾಲಿ ಕೆಲಸ ಆಗಲಿಕ್ಕೆ ಬೇಕಾಗಿ ಮಾಡುವಂಥ ಸಾಧನೆಯನ್ನು. ಆ ರೀತಿ ಆಗೋದಿಲ್ಲ. ನಿಮಗೆ ಬೈ ಪ್ರಾಡಕ್ಟ್ ಆಗಿ ನಿಮ್ಗೆ ಏನಾದರೂ ನಿಮ್ಮ ಕೆಲಸ ಆಗ್ತಾಯಿದೆ, ನಿಮಗೆ ಒಳ್ಳೇದಾಗ್ತಾಯಿದೆ, ಅದು ಬೈ ಪ್ರಾಡಕ್ಟ್. ಬಟ್ ನಿಮ್ಗೆ ಇವತ್ತು ಮಾಡಿ ನಾಳೆ ಆಗಬೇಕು ಯಾವುದು ಕೂಡ ಅಂಥ ಇಲ್ಲ ಭೂಮಿ ಮೇಲೆ. ಸೊ ನಂದಿ ಏನು ಹೇಳ್ತಾನೆ ಅಂತ ಹೇಳಿದರೆ, ನಂದಿ ಶಿವನ ಎದುರು ಮಲಗಿದ್ದಾನೆ, ಶಿವನನ್ನೇ ನೋಡ್ತಾ ಇದ್ದಾನೆ. ಹೌದಲ್ವಾ? ನೀವು ದೇವಸ್ಥಾನಕ್ಕೆ ಹೋದ್ರೂ ಗೊತ್ತಾಗ್ತದೆ, ಶಿವನನ್ನೇ ನೋಡ್ತಾ ಇದ್ದಾನೆ ಅವ. ಅಂದರೆ ತಲೆ ಕೆಳಗೆ ಹಾಕಿ ತೂಕಡಿಸ್ತಾ ಕೂತಿಲ್ಲ ನಂದಿ ನೇರವಾಗಿ ಶಿವನನ್ನೇ ನೋಡ್ತಾ ಇದ್ದಾನೆ, ಆರಾಮದಲ್ಲಿದ್ದಾನೆ. ಆದರೆ ಒಂದು ಕಾಲನ್ನು ಮಡಿಚೆ ರೆಡಿ ಇದ್ದಾನೆ ಅಂತ ಹೇಳಿದರೆ, ಯಾವಾಗ ಶಿವ ಬರ್ತಾನ ಆಗ ನಾನು ರೆಡಿ ಇರಬೇಕು ಎದ್ದು ನಿಲ್ಲಕ್ಕೆ. ಆ ರೀತಿ ಕೂತಿರ್ತಾನೆ ನಂದಿ. ನೋಡಿ, ಆ ನಿರಂತರ ಕಾಯುವಿಕೆ ಇದ್ದಲ್ವಾ, ಅದು ಒಬ್ಬ ಸಾಧಕನಿಗೆ ಬೇಕಾದದ್ದು. ನಿರಂತರವಾಗಿ ಕಾಯಬೇಕು, ನಿರಂತರವಾಗಿ ಗಮನವನ್ನು ಶಿವನ ಮೇಲೆ ಇಟ್ಟಿರಬೇಕು. ಯಾವಾಗ ಶಿವನ ಒಪ್ಪಿಗೆ ಸಿಗ್ತದೆ ಆಗ ಹೇಳಲಿಕ್ಕೆ ರೆಡಿ ಇರಬೇಕು. ಅರ್ಥ ಆಯ್ತಲ್ವಾ? ಸೊ ಇವತ್ತು ಬರಲಿಲ್ಲ ಯಾಕೆ, ನಾಳೆ ಬರಲಿಲ್ಲ ಯಾಕೆ, ನಂದಿ ಎಷ್ಟು 1000 ವರ್ಷದಿಂದ ಕೂತಿಲ್ಲ ಮಂದಿರದ ಎದುರು. ಅರ್ಥ ಆಯ್ತಲ್ವಾ? ಸೊ ನಂದಿಗೆ ಅಷ್ಟು ದೊಡ್ಡ ಭಕ್ತ ಅಂತ ಹೇಳೋದು ಅದಕ್ಕೆ. ಆ ಸ್ಟೇಜಲ್ಲಿ ಇದ್ದಾನೆ. ಇದು ಸಾಧಕನ ಒಂದು ಕ್ವಾಲಿಟಿ, ಮೈನ್. ಸೊ ಆ ಒಂದು ಜಾಗೃತ ಸ್ಥಿತಿಯಲ್ಲಿ ಇರಬೇಕು ಸಾಧಕ. ಅದಕ್ಕೋಸ್ಕರ ರಾತ್ರಿ ನಿದ್ರೆ ಮಾಡೋದು ಎಷ್ಟು ಮಾಡಬಾರ್ದು ಅಂತ ಋಷಿಗಳು, ಅದೇ ನಾನು ಹೇಳಿದಲ್ವಾ, ನಮ್ಮ ಜೀವನವನ್ನು ಯಾವ ರೀತಿ ಲೈಫ್ ಸ್ಟೈಲನ್ನು ಬ್ಲೆಂಡ್ ಮಾಡಿಕೊಟ್ರು ನಮಗೆ ಋಷಿಗಳು. ನೋಡಿ, ಏನೂ ಗೊತ್ತಿಲ್ಲದವರಿಗೆ, ಏನೂ ಅದರ ವಿಷಯ ಗೊತ್ತಿಲ್ಲದ ಹಳ್ಳಿ ಗಾಡಿನ ಮಕ್ಕಳು ಕೂಡ ನಮ್ಮೂರಲ್ಲಿ ಚಿಕ್ಕಲ್ಲಿರುವಾಗ ಎಲ್ಲೆಲ್ಲಿ ಬೇರೆ ಕಡೆ ಕೂಡ ಇರ್ಬೋದು. ಶಿವರಾತ್ರಿ ದಿವಸ ಕಳ್ಳತನ ಮಾಡಿದರೆ, ಮನೆಗೆ ಕಲ್ಲು ಬೀಸಾಡಿದರೆ ಏನು ದೋಷ ಇಲ್ಲ, ತಪ್ಪಿಲ್ಲ ಅಂತ. ಅದು ಮಿಸ್ಯೂಸ್ ಎಲ್ಲ ಆಗ್ತಿತ್ತು, ಅದು ಬೇರೆ ವಿಷಯ. ಆದರೆ ಅದರ ಮೂಲ ಉದ್ದೇಶ ಏನಂತ ಹೇಳಿದರೆ, ಕದೀತಾರೆ, ಮನೆಗೆ ಕಲ್ಲು ಬೀಸಾಡ್ತಾರೆ ಅಂತ ಅದರಿಂದಾದರೂ ಅವರು ಮಲಗದೆ ಕೂರ್ಬೇಕಂತ. ಅರ್ಥ ಆಯ್ತಲ್ವಾ? ಸೊ ಆ ದಿವಸ ಮಲಗಬಾರ್ದು, ಜಾಗೃತ ಸ್ಥಿತಿಯಲ್ಲಿ ಇರಬೇಕು. ಯಾಕೆ ಅಂತ ಹೇಳಿದರೆ ಇದೊಂದು ವಿಶೇಷವಾದ ಅವಕಾಶ. ಆಟೋಮೆಟಿಕಲ್ ಆಗಿ ನಿಮ್ಮ ಎನರ್ಜಿ ಮೇಲೆ ಹೋಗ್ತದೆ. ನೀವು ಏನು ಮಾಡಬೇಕಂತಿಲ್ಲ, ಮಾಡಿದರೆ ಪ್ಲಸ್ ಜಪ ಮಾಡ್ಬೋದು, ಸಾಧ್ಯ ಆದರೆ ಧ್ಯಾನಕ್ಕೆ ಕೂತ್ಕೊಳ್ಬೋದು, ಸುಮ್ಮನೆ ಶಿವನ ನೆನಪಲ್ಲಿ ಹೇಗೆ ಬೇಕಾದರೂ ಇರ್ಬೋದು, ಭಜನೆ ಮಾಡ್ಬೋದು, ಏನು ಮಾಡ್ಬೋದು. ಒಟ್ಟಾರೆ ನೀವು ಎಚ್ಚರವಾಗಿರಬೇಕು, ಮತ್ತು ಆಹಾರ ತಿಂದಿರಬಾರ್ದು. ಇಷ್ಟೇ. ಶಿವರಾತ್ರಿ ಮೈ ಮೇಲೆ ತುಂಬ ಇಲ್ಲಕ್ಕೆ ಬರ್ತದೆ. ಒಬ್ಬಳು ಹುಚ್ಚಿ ಇಡೀ ದಿವಸ ತಿರುಗಿ 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 ಆಹಾರ ಸಿಗಲಿಲ್ಲ ಅವಳಿಗೆ.
ಜನರೆಲ್ಲ ಕಲ್ಲು ಬಿಸಾಡ್ತಿದ್ದಾರೆ, ತೊಂದರೆ ಮಾಡ್ತಿದ್ದಾರೆ. ಅದರಿಂದೆಲ್ಲ ಸಾಕಾಗಿ ಅವಳು ಸಂಜೆ ಆಗುವಾಗ ನಡಿಲಿಕ್ಕೆ ಆಗದೆ ಒಂದು ಮರದ ಮೇಲೆ ಬಂದು ಕಾಡಲ್ಲಿ ಬಂದು ಕೂತ್ಕೊಳ್ತಾಳೆ. ಅವಳಿಗೆ ಗೊತ್ತಿರಲಿಲ್ಲ ಆ ಬಿಲ್ಲೋ ಮರವನ್ನು ಹತ್ತಿದ್ಲು ಅವಳು. ರಾತ್ರಿ ಇಡೀ ಹಸಿವೆಯಿಂದ ನಿದ್ರೆ ಕೂಡ ಬರಲಿಲ್ಲ ಅವಳಿಗೆ. ಮಲಗ್ತಾ ಅವಳಿಗೆ ಏನು ಮಾಡೋದು ಗೊತ್ತಾಗ್ತಿರ್ಲಿಲ್ಲ. ಸುಮ್ಮನೆ ಮರದ ಎಲೆಯನ್ನು ತೆಗೆದು ಬಿಸಾಡ್ತಿದ್ಳು ಕೆಳಗೆ ಒಂದು ಶಿವಲಿಂಗ ಇತ್ತಂತೆ. ಅವಳಿಗೆ ಗೊತ್ತಿಲ್ಲದೆ ಅವಳು ಬಿಸಾಡ್ತಿದ್ದ ಬಿಲ್ಲೋಪತ್ರ ಲಿಂಗದ ಮೇಲೆ ಬೀಳ್ತಿತ್ತು. ಸೊ ಬೆಳಿಗ್ಗೆ ಆಗುವಾಗ ಶಿವ ಪ್ರತ್ಯಕ್ಷ ಆದ. ಈ ರೀತಿ ಎಲ್ಲ ಕತೆ ಬರ್ತದೆ. ಅಂತ ಹೇಳಿದ್ರೆ ಆ ಉಪವಾಸ ಮತ್ತು ಜಾಗರಣೆಗೆ ಎಷ್ಟು ಮಹತ್ವ ಇದೆ ಶಿವರಾತ್ರಿಯಲ್ಲಿ. ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಜಾತ್ರೆಗೆ ಹೋಗ್ತೀರಾ, ಅದೆಲ್ಲ ಅದು ನಿಮ್ಮ ಖುಷಿಗೆ ಮಾಡ್ಕೊಳ್ಬೋದು. ಮೂಲ ಆಧಾರ ಇಷ್ಟೇ ಇರುವಂಥದ್ದು. ಅಂದರೆ ಎಲ್ಲರೂ ಕೇಳ್ತಾ ಇದ್ರು ಶಿವರಾತ್ರಿಗೆ ಏನು ಮಾಡಬೇಕು, ಎಲ್ಲ ಗೊತ್ತಿದೆ, ಸುಮ್ಮನೆ ಕೇಳ್ತಾ ಇದ್ದೀರ ಅಷ್ಟೇ. ಮಾಡಲಿಕ್ಕೆ ಇರೋದು ಇಷ್ಟೇ, ಉಪವಾಸ ಮತ್ತು ಜಾಗರಣೆ. ಅದರ ಅರ್ಥ ನಿಮಗೆ ಆಗದಿದ್ದರೆ ಮಾಡಬೇಡಿ, ಎಷ್ಟಾಗ್ತದೋ ಅಷ್ಟು ಮಾಡಿ. ಯಾವುದನ್ನು ಕೂಡ ಕಷ್ಟ ಅಂತ ಮಾಡಬಾರ್ದು, ಇಷ್ಟಪಟ್ಟು ಮಾಡೋದಾದರೆ ಮಾಡಬೇಕು. ಓಕೆ, ಸೊ ಇಷ್ಟು ಮಾಡಲಿಕ್ಕೆ ಇರುವಂಥದ್ದು. ಇಷ್ಟು ಶಿವರಾತ್ರಿ ಬಗ್ಗೆ ಸಾಕು. ಹಾಗಾದರೆ ಯಾರು ಶಿವ? ಕಾಶಿಗೆ ಯಾಕೆ ಹೋಗಬೇಕು ಶಿವನಿಗೆ? ಇದೆಲ್ಲ ನೋಡಿದರೆ ನೀವು ಈ ಕೆಲವು ವಿಷಯಗಳು ಇದನ್ನು ನೋಡಿ, ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ನೀವು. ಇಲ್ಲದಿದ್ದರೆ ಸ್ವಲ್ಪ ನೀವು ಅರ್ಥ ಮಾಡಿಕೊಳ್ಳುವ ತಪ್ಪಿದ್ರೆ ಕೂಡ ಅಪಾರ್ಥ ಆಗ್ತದೆ ಅದು. ಓಕೆ, ಆದರೆ ನಾನು ಹೇಳುವುದನ್ನು ಬೇರೆ ಬೇರೆ ಪಾರ್ಟಲ್ಲಿ ಒಂದಕ್ಕೊಂದು ಮಿಂಗಲ್ ಮಾಡ್ಕೊಳ್ಬೇಡಿ. ಮೂಲದಲ್ಲಿದ್ದದ್ದು ಶಾರ್ಟಲ್ಲಿ ಹೇಳ್ತೇನೆ. ಮೂಲದಲ್ಲಿದ್ದದ್ದು ಲಿಂಗ ರೂಪದಲ್ಲಿ ಆರಾಧನೆ ಸ್ಟಾರ್ಟ್ ಆದದ್ದು. ಓಕೆ, ಲಿಂಗ ರೂಪದಲ್ಲಿ ಆರಾಧನೆ ಸ್ಟಾರ್ಟ್ ಆದ ನಂತರ ಯಾವಾಗ ಪುರಾಣ ಕಾಲ ಬಂತ, ಯಾವಾಗ ರೂಪ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರ, ಯಾವಾಗ ಶಿವ ಬೇರೆ ವಿಷ್ಣು ಬೇರೆ ಒಬ್ಬೊಬ್ಬರದ್ದು ನಮ್ಮ ದೇವರು ಅಂತ ಕನ್ಸೆಪ್ಟ್ ಪ್ರಾರಂಭ ಆಯ್ತಾ, ದೇವರ ಕನ್ಸೆಪ್ಟು, ಆಗ ಅದಕ್ಕೂ ಮೊದಲು ಎಲ್ಲವೂ ಅದೇ ಆಗಿರೋ ಕಾರಣ ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ವೇದದಲ್ಲಿ ಉಪನಿಷತ್ತಲ್ಲಿ ಇರುವಂಥದ್ದು ವಿಷಯ ಏನಂತ ಹೇಳಿದ್ರೆ ಎಲ್ಲವೂ ಅದೇ, ಒಂದೇ ವೈಬ್ರೇಷನ್. ಸೊ ಎಲ್ಲವೂ ಅದೇ ಆದ ಕಾರಣ ಇದು ಕೂಡ ಅದೇ. ಅಂತರ್ಬಹಿಷ್ಯ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗೆ ಹೊರಗೆ ಅಯಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ. ಎಲ್ಲದರ ಒಳಗೆ ಎಲ್ಲದರ ಹೊರಗೆ ಅಹಂ ಬ್ರಹ್ಮಾಸ್ಮಿ, ನಾನೇ ಅದು ಅಂತ ಕೇಳಿದರೆ ನಾನು ಮಾತ್ರ ಅದು ಅಂತಲ್ಲ. ಅರ್ಥ ಆಯ್ತಲ್ವಾ? ನಾವೇನು ತಿಳ್ಕೊಳ್ತೇವೆ, ನಾನೇ ಅದು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ನೀನೇ ದೇವರ, ಹಾಗಾದ್ರೆ ನೀನೇ ಇದನ್ನೆಲ್ಲ ಮಾಡಿದ್ದ, ಅದಲ್ಲ. ಎಲ್ಲವೂ ಅದೇ ಆದ ಕಾರಣ ನಾನು ಕೂಡ ಅದೇ ಅಂತ. ಇದನ್ನೇ ತತ್ವವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಪ್ರಾಬ್ಲಮ್ ಆಗುವುದು ಇಷ್ಟೇ. ಹೇಗೆ ಸಮುದ್ರದಲ್ಲಿರುವ ಅಲೆ ಮತ್ತು ಸಮುದ್ರ ಬೇರೆ ಬೇರೆ ಅಲ್ವಾ? ಒಂದು ಬಾಟ್ಲ್ ಬಿಸ್ಲರಿಯಲ್ಲಿ ನೀವು ಸಮುದ್ರ ನೀರನ್ನು ತುಂಬಿಸಿದೆ, ಸಮುದ್ರದ ನೀರು ಮತ್ತು ಬಿಸ್ಲರಿ ನೀರು ಒಂದೇಯ? ಅದೇ ರೀತಿ ಆತ್ಮ ಮತ್ತು ಪರಮಾತ್ಮ ಒಂದೇ. ಬಟ್ ಬಿಸ್ಲರಿ ಬಾಟ್ಲಿಯಲ್ಲಿ ಇರುವ ನೀರು ಸಮುದ್ರ ಅಲ್ಲ. ಯಾವಾಗ ನೀವು ಅದನ್ನು ಓಪನ್ ಮಾಡಿ ಸಮುದ್ರಕ್ಕೆ ಚೆಲ್ತೀರಾ, ಆಗ ಸಮುದ್ರ ಮತ್ತು ಅದು ಒಂದೇ. ಸಪರೇಟ್ ಆಗಿರುವಾಗ ಬಾಟ್ಲಿಯಲ್ಲಿರುವಾಗ ಅದು ಸಮುದ್ರ ಅಲ್ಲ. ಅದೇ ರೀತಿ ನಮ್ಮ ದೇಹದಲ್ಲಿರುವಾಗ ನಾವು ಪರಮಾತ್ಮ ಅಲ್ಲ. ಆದರೆ ನಮ್ಮ ಒಳಗಿರುವಂಥ ಆತ್ಮ ಮತ್ತು ಹೊರಗಿರುವಂಥ ಪರಮಾತ್ಮ ಅಂತ ಹೇಳಿದ್ರೆ ಎಲ್ಲ ಆತ್ಮಗಳು ಸೇರಿದಕ್ಕೆ ಪರಮಾತ್ಮ ಅಂತ ಹೇಳುದು. ಇಷ್ಟನ್ನು ಅರ್ಥ ಮಾಡಿಕೊಂಡು ಸಾಕು. ಇನ್ನು ನಾನು 1000 ಸಲ ರಿಪಿಟೇಷನ್ ಮಾಡಿದ್ರು ನಿಮಗೆ ಅನ್ನಿಸ್ತದೆ ಹೊರತು ರಿಪಿಟೇಷನ್ ಅಂತ ನಿಮ್ಮ ತಲೆಗೆ ಹೋಗುವುದಿಲ್ಲ. ಯಾರಿಗೆ ಹೋಗುದಿಲ್ವ? ಹೋಗುವವನಿಗೆ ಒಂದು ಒಣಗಿದ ಕಟ್ಟಿಗೆಗೆ ಒಂದು ಕಿಡಿ ಸಾಕು. ಹಸಿಯಾಗಿರುವ ಒದ್ದೆ ಆಗಿರುವ ಕಟ್ಟಿಗೆಗೆ ನೀವು ಬೆಂಕಿಯ ದೊಂದಿಯನ್ನು ತಗೊಂಡು ಬಂದಿಟ್ಟರು ಬೆಂಕಿ ಹೊತ್ತುಕೊಳ್ಳುವುದಿಲ್ಲ. ಅಷ್ಟೇ ಇರುವಂಥದ್ದು. ಅರ್ಥ ಆಯ್ತಲ್ವಾ? ಸೊ ಇಷ್ಟೆಲ್ಲ ವಿಷಯ. ಹಾಗಾದ್ರೆ ಲಿಂಗ ರೂಪದಲ್ಲಿ ಇತ್ತು. ಪುರಾಣ ಬರೆಯಲಿಕ್ಕೆ ಆಗುವಾಗ ನೋಡಿ, ಇದನ್ನು ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಇರುವಂಥದ್ದು. ರಾಮ, ಕೃಷ್ಣ, ಶಿವ ಎಲ್ಲ ಭೂಮಿಯಲ್ಲಿದ್ದ ಪಾತ್ರಗಳು, ವ್ಯಕ್ತಿಗಳು, ಬದುಕಿದವರು ಭೂಮಿಯಲ್ಲಿ. ಬಟ್ ಬೇರೆ ಬೇರೆ ಗ್ರಾಮ ದೇವತೆಗಳಿರ್ತವೆ, ಭೂತ ಅಂತ ಆರಾಧನೆ ಮಾಡ್ತಾರೆ. ಅದನ್ನೆಲ್ಲ ಮಾಡಬಾರ್ದು. ಯಾಂತಿ ದೇವ ವ್ರತಾ ದೇವಾನ್ ಪಿತ್ಯನ್ಯಾಂತಿ ಪಿತ್ರವ್ರತ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ ಭಜಂತೆ ಸಾತ್ವಿಕಾ ದೇವಾನ್ ಯಕ್ಷ ರಕ್ಷಾಂಸಿ ರಾಕ್ಷಸ ಭೂತಾನ್ ಪ್ರೇತ ಗಣಾಂಶಾನಿ ಯಜಂತೆ ತಾಮಸ ಜನ ಅಂತ ಹೇಳಿದ್ದು ಅದಕ್ಕೆ. ಯಾಕೆ ಅಂತ ಹೇಳಿದ್ರೆ,
ಸಾರಿ ಯಕ್ಷರ ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸ ಭೂತಾನ್ ಪ್ರೇತ ಗಣಾಶ್ಚಾನ್ಯೇ ಯಜಂತೆ ತಾಮಸ ಜನ. ಸಾತ್ವಿಕ ಜನರು, ತಾಮಸಿಕ ಜನರು, ರಾಜಸಿಕ ಜನರು ಯಾವ್ಯಾವುದನ್ನು ಆರಾಧನೆ ಮಾಡ್ತಾರೆ. ಇದೆಲ್ಲ ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ, ಗ್ರಾಮ ದೇವತೆಗಳು, ಭೂತ ಪ್ರೇತಗಳು ಎಲ್ಲ ಭೂಮಿಯಲ್ಲಿದ್ದವರೇ ಮನುಷ್ಯರು. ದೇವತೆಗಳು ಕೂಡ ನಾವು ಯಾವುದನ್ನು ದೇವರು ಅಂತ ಹೇಳ್ತೇವೋ ಅವರು ಕೂಡ ಭೂಮಿಯಲ್ಲೇ ಇದ್ದವರು. ಹಾಗಾದ್ರೆ ಯಾಕೆ ಭೂತ ಪ್ರೇತಗಳನ್ನ, ಗ್ರಾಮ ದೇವತೆಗಳನ್ನ ಆರಾಧನೆ ಮಾಡಬಾರ್ದು? ಯಾಕೆ ಪುರಾಣೋಕ್ತ ದೇವತೆಗಳನ್ನು ಆರಾಧನೆ ಮಾಡಬೇಕಂತ ಹೇಳಿದ್ರೆ, ಇದು ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಗ್ರಾಮ ದೇವತೆಗಳ ಬಗ್ಗೆ ಅಥವಾ ಭೂತ ಪ್ರೇತಗಳ ಬಗ್ಗೆ ನೀವು ಅವರ ಕಥೆಯನ್ನು ಸ್ಟಡಿ ಮಾಡಿದರೆ, ಅವರೆಲ್ಲ ಮನುಷ್ಯನಲ್ಲಿರುವ ವೀಕ್ನೆಸ್ ಇದೆ ಅಲ್ವಾ, ದುಃಖ, ನೋವು, ಕಾಮ, ಭಯ, ಸಂಕಟ ಇದನ್ನೆಲ್ಲ ಅನುಭವಿಸಿ ಆ ಭಯ, ಕೋಪ ಇದನ್ನೆಲ್ಲ ಇಟ್ಕೊಂಡು ಆ ಸತ್ತ ನಂತರ ಕೂಡ ಬಿಡುವುದಿಲ್ಲ ಅಂತ ಈ ರೀತಿಯ ಹಠ ಇದನ್ನೆಲ್ಲ ಇಟ್ಕೊಂಡು ಯಾರು ಮರಣ ಹೊಂದಿದ್ರ ಯುದ್ಧದಲ್ಲಿ ಆಗಲಿ ಏನಾದ್ರಲ್ಲಿ, ಅಂಥವರನ್ನು ಜಾನಪದರು ಹೀರೋಗಳಾಗಿ, ದೇವರಾಗಿ ಸ್ವೀಕರಿಸಿದ್ರು. ಈಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಸತ್ಯ ಸುಳ್ಳು ಗೊತ್ತಿಲ್ಲದಿರುವ ಕಾರಣ, ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲಿ ಅಬ್ಸರ್ವರ್ ಇಫೆಕ್ಟ್ ಇರುವ ಕಾರಣ, ಎಲ್ಲಿ ನೋಡಿ ನಾನೀಗ ಅಬ್ಸರ್ವರ್ ಇಫೆಕ್ಟ್ ಅಂತ ಹೇಳ್ತೇನೆ. ಅಬ್ಸರ್ವರ್ ಇಫೆಕ್ಟ್ ಅಂತ ಹೇಳುವಾಗ ಹೊಸಬ್ರಿಗೆ ಅರ್ಥ ಆಗುದಿಲ್ಲ. ಅದನ್ನು ನಾನು ಬಿಡಿಸಿ ಹೇಳಿದ್ರೆ ಹಳೆಯ ನೋಟಿದ್ದವರು ರಿಪಿಟೇಷನ್ ಅಂತ ಹೇಳ್ತಾರೆ. ಸೊ ಇದು ದೊಡ್ಡ ಸಮಸ್ಯೆ. ಯಾವ ವಸ್ತುವಿನ ಕಡೆಗೆ ನಾವು ಕನ್ಸಂಟ್ರೇಟ್ ಮಾಡ್ತೇವೋ ಅದೇ ನಮಗೆ ಮ್ಯಾನಿಫೆಸ್ಟ್ ಆಗ್ತದೆ. ಇದು ಸಿಂಪಲ್ ಲಾ ಯೂನಿವರ್ಸ್ ಇದ್ದು. ಆದ್ರಿಂದ ನೀವು ಯಾವಾಗ ಈ ಕ್ಯಾರೆಕ್ಟರ್ನ ಬಗ್ಗೆ, ಈ ವ್ಯಕ್ತಿಗಳ ಬಗ್ಗೆ ನೀವು ಕನ್ಸಂಟ್ರೇಷನ್ ಮಾಡ್ತೀರಾ, ಆಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೂಡ ಅಲ್ಲಿಗೆ ನಿಮ್ಮ ಕನ್ಸಂಟ್ರೇಷನ್ ಅನ್ನು ಅಬ್ಸರ್ವ್ ಮಾಡ್ತದೆ. ಆಗ ಅವರಿಗೆ ದುರ್ಗತಿ ಆಗ್ತದೆ ಅಂತ. ಭೂತಾನ್ ಪ್ರೇತ ಇದು ಯಾಂತಿ ದೇವವ್ರತ ದೇವಾನ್ ಪಿತ್ಯನ್ಯಾಂತಿ ಪಿತ್ತವ್ರತ ಭೂತಾನಿ ಯಾಂತಿ ಭೂತೇಜ್ಯ. ಯಾರು ಭೂತಗಳನ್ನು ಆರಾಧನೆ ಮಾಡ್ತಾನೆ ಆತ ಭೂತವೇ ಆಗ್ತಾನೆ ಅಂತ ಹೇಳಿದ್ರೆ ಅದರ ಹೆಸರು ನೋಡಿ, ಭೂತ. ಭೂತ ಅಂತ ಹೇಳಿದ್ರೆ ಭೂತಕಾಲದಲ್ಲಿ ಸ್ಟಕ್ ಆಗಿರುವಂತಹ ಕ್ಯಾರೆಕ್ಟರ್ ಅದು. ಭೂತಕಾಲದಲ್ಲಿ ಸ್ಟಕ್ ಆಗಿರುವಂಥ ವ್ಯಕ್ತಿಗಳವರು. ಅವರನ್ನು ನೀವು ಕನ್ಸಂಟ್ರೇಷನ್ ಮಾಡಿದ್ರೆ ನೀವು ಕೂಡ ಭೂತಕಾಲದಲ್ಲಿ ಸ್ಟಕ್ ಆಗ್ತೀರಿ. ಅನ್ರಿಸಾಲ್ವ್ಡ್ ಇಶ್ಯೂಸ್ ಇರ್ತದೆ ನೋಡಿ. ಭೂತಗಳೆಲ್ಲ ಮಾತಾಡುವಾಗ ನೋಡಿ, ಹಿಂದಿನ ಕಾಲದಲ್ಲಿ ನಡೆದ ಕಥೆಯನ್ನೇ ಹೇಳ್ತವೆ ಅವು. ಪ್ರೆಸೆಂಟನ್ನು ಮಾತಾಡುವುದಿಲ್ಲ. ನಿಮಗೆ ಸೈಕಾಲಜಿಯಲ್ಲಿ ಮೊದಲು ಹೇಳುವುದೇನು, ಪ್ರೆಸೆಂಟಲ್ಲಿ ಬದುಕಿ ಅಂತ, ಭೂತವನ್ನು ಮತ್ತು ಭವಿಷ್ಯವನ್ನು ಬಿಡಿ ಅಂತ, ಹೌದಲ್ವಾ? ಸೊ ಅದಕ್ಕೆ ಹೇಳಿದ್ರು ಈ ಪಾತ್ರಗಳ ಮೇಲೆ ನಿಮ್ಮ ಕನ್ಸಂಟ್ರೇಷನ್ ಅನ್ನು, ನಿಮ್ಮ ಭಕ್ತಿಯನ್ನು ನೀವು ಸ್ಟಕ್ ಮಾಡಬೇಡಿ. ನೀವು ಕೂಡ ಅಲ್ಲಿ ಸ್ಟಕ್ ಆಗ್ತೀರಿ. ನೀವು ಇದರಲ್ಲಿ ಕೂಡ ಹೋಗಿರ್ಬೋದು, ನಿಮ್ಮ ಅಪ್ಪ ಭೂತದ ಕೈಯಲ್ಲಿದ್ದಾನೆ ಇದೆಲ್ಲ ಹೇಳ್ತಾರೆ, ಅದನ್ನು ಬಿಡಿಸ್ಬೇಕಂತ. ಯಾಕೆ ಇದ್ದಾನೆ ಅಂತ ಹೇಳಿದ್ರೆ ಬದುಕಿರುವಾಗ ಅವನ ಕನ್ಸಂಟ್ರೇಷನ್ ಅಲ್ಲೇ ಇದ್ದದ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನನಗೆ ಬೈದ್ರೆ ನಿಮ್ಗೆ ಏನು ಲಾಭ ಇಲ್ಲ. ಹಾಗಾದ್ರೆ ದೇವತೆಗಳನ್ನು ಹೇಗೆ ಪುರಾಣದಲ್ಲಿ ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ, ದೇವತೆಗಳನ್ನು ಸೃಷ್ಟಿ ಮಾಡುವಾಗ ಮೂಲ ವೇದ ಉಪನಿಷತ್ತಲ್ಲಿ ಏನು ಭಗವಂತನ ತತ್ವ ಇತ್ತ, ಏನು ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯದ ರಹಸ್ಯ ಇತ್ತ, ಅದನ್ನೆಲ್ಲ ಅವರಿಗೆ ಹೇಳಲಿಕ್ಕಿತ್ತು. ಆ ಹೇಳಲಿಕ್ಕೆ ಒಂದು ಪಾತ್ರ ಬೇಕಿತ್ತು. ಅರ್ಥ ಆಗ್ತಾ ಉಂಟಲ್ವ ನಿಮಗೆ? ಈಗ ಫಾರ್ ಎಕ್ಸಾಂಪಲ್, ಈಗ ರಾಮನ ಪಾತ್ರ ತಗೊಳ್ಳುವಾಗ ನಾನು ಹೇಳಿದ್ದೇನೆ ಇದನ್ನು ತುಂಬ ಸಲ. ಅಯೋಧ್ಯೆ ಅಂತ ಹೇಳಿದರೆ ಯಾರು ಯೋಧರು ಪ್ರವೇಶಿಸಲಿಕ್ಕೆ ಆಗದಂಥ ಜಾಗ, ಅದರ ರಾಜ್ಯ ದಶರಥ. 10 ಇಂದ್ರಿಯಗಳು ನಮ್ಮ ದೇಹ. ಅವನಿಗೆ 3 ಜನ ಹೆಂಡತಿಯರು, ಸತ್ವರಜ ತಮೋಗುಣಗಳು. ಅವನಿಗೆ 4 ಮಕ್ಕಳು, ಧರ್ಮಾರ್ಥ ಕಾಮ ಮೋಕ್ಷಾದಿಗಳು. ಆತ ರಾಮ ಯಾವ ಆತ್ಮ ತತ್ವ ಏನಿದೆ ಅದು ಯಾವುದು ಪಟ್ಟಾಭಿಷೇಕ ಆಗ್ಲಿಕ್ಕೆ ಇತ್ತ, ಅದನ್ನು ಆ ಮಂಥರೆ ಮನಸ್ಸಿನ ಮಾತು ಕೇಳಿ ಆತ ಹೊರಗೆ ಆಗ್ತಾನೆ. ಆತ ಸೀತೆಯನ್ನು ಹುಡುಕೊಂಡು ಬರುವುದು ಭಕ್ತಿಯನ್ನ. ಅಲ್ಲಿ ಕೆಳಗೆ ದಕ್ಷಿಣದಲ್ಲಿ ಆ ರಾವಣ ಆ ಕುಂಡಲಿನಿ ಶಕ್ತಿಯನ್ನು ಬ್ಲಾಕ್ ಮಾಡಿರುವಂಥ ಎನರ್ಜಿ, ಅದನ್ನು ಆ ಪ್ರಾಣಶಕ್ತಿಯ ಹನುಮಂತನ ನೆರವಿನಿಂದ ಅವ ವಾಪಸ್ ತಕೊಂಡು ಬರುವುದು. ಕಿಷ್ಕಿಂದ ಅಂತ ಹೇಳಿದ್ರೆ ಇಲ್ಲಿ ಗಂಟಲು ಕಟ್ಟಿರುವಂಥ ಗಂಟಲು, ಚಿಕ್ಕ ಗಂಟಲು ಕಿಷ್ಕಿಂದೆ ಅಂತ ಹೇಳ್ತಾರೆ, ಇಕ್ಕಟ್ಟಾಗಿರುವಂಥ ಜಾಗ. ಅದಕ್ಕೆ ಪ್ರಾಣವಾಯು ಹನುಮಂತ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಆ ಪ್ರಾಣಾಯಾಮದ ಮೂಲಕ ಆ ಶಕ್ತಿಯನ್ನು ಹೇಗೆ ರಾಜಯೋಗದ ಮೂಲಕ ತಕೊಂಡು ಬರೋದು, ಇದನ್ನೆಲ್ಲ ಹೇಳುವಂಥದ್ದು. ಅದನ್ನು ಹೇಳಲಿಕ್ಕೆ ಒಂದು ಪಾತ್ರ ಬೇಕಿತ್ತು. ನೀವು ಒಂದು ಲೆಕ್ಕ ಹಾಕಿ, ಎಷ್ಟು ನೀವು
ಇಷ್ಟೆಲ್ಲ ಟೆಕ್ನಾಲಜಿ ಇದ್ದು, ಇಷ್ಟೆಲ್ಲ ಯೂಟ್ಯೂಬು, ವಾಟ್ಸಪ್ಪು, ಸೋಷಿಯಲ್ ಮೀಡಿಯಾ ಎಲ್ಲ ಇದ್ದು ಕೂಡ ನೀವು ಒಂದು ಇಲ್ಲಿ ಕೂತು ಒಂದು ಪಾತ್ರಗಳನ್ನು ಸೃಷ್ಟಿಸಿದರೆ ಆಲ್ ಓವರ್ ಇಂಡಿಯಾದಲ್ಲಿ ಯಾರಾದರೂ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲಿ ಫಾರ್ ಎಕ್ಸಾಂಪಲ್ ನಾನೊಂದು ರಾಮಪ್ಪ ಅಂತ ಪಾತ್ರ ಮಾಡಿದೆ ಅಂತ ತಿಳ್ಕೊಳ್ಳುವ, ಅಲ್ಲಿ ನಾನು ಇಂದೋರ್ನಲ್ಲಿ ಯಾರಾದರೂ ಹೇಳ್ತಾನಾ ಇಲ್ಲಿ ರಾಮಪ್ಪ ಬಂದಿದ್ದ? ಸೊ ಜನರು ಇಲ್ಲಿ ಸೀತೆ ಬಂದಿದ್ಲು, ಇಲ್ಲಿ ರಾಮ ಬಂದಿದ್ದ, ಇಲ್ಲಿ ಲಕ್ಷ್ಮಣ ಇದ್ದ, ಇಲ್ಲಿ ಕಿಷ್ಕಿಂಧೆ ಇತ್ತು, ಇಲ್ಲಿ ವಾಲಿಸುಗ್ರೀವರಿದ್ದರು, ಇದನ್ನೆಲ್ಲ ಹೇಳಲಿಕ್ಕೆ ಕಾರಣ ಏನಂತ ಹೇಳಿದರೆ ಆ್ಯಕ್ಚುಲಿ ಅಂಥ ವ್ಯಕ್ತಿಗಳು ಇದ್ದದ್ದು ಅಲ್ಲಿ, ಅಂಥ ಅದ್ಭುತ ಕಥೆ ನಡೆದಿದೆ. ಆ ಆದಿವಾಸಿಗಳನ್ನು, ವನ ನರರನ್ನು, ಅವರು ವಾನರರು ಅಂತ ಹೇಳಿದರೆ ವನ ನರರು, ಕಾಡು ಮನುಷ್ಯರು, ಅವರನ್ನು ಎಲ್ಲ ಕಟ್ಟಿಕೊಂಡು ಒಬ್ಬ ರಾಜ ಆಗಿದ್ದವ, ಯಾವುದೇ ಸೈನ್ಯ ಇಲ್ಲದೆ, ರಥ ಇಲ್ಲದೆ, ಆಯುಧ ಇಲ್ಲದೆ, ಹಣ ಇಲ್ಲದೆ ಆ ಕಾಡು ಮನುಷ್ಯರನ್ನು ಕಟ್ಟಿಕೊಂಡು ಇಲ್ಲಿ ಬಂದು ಸಮುದ್ರಕ್ಕೆ ಸೇತುವೆ ಮಾಡಿ ಅಂಥ ಟೆಕ್ನಾಲಜಿಕಲ್ಲಿ ತುಂಬ ಮುಂದುವರಿದಿದ್ದ ರಾವಣನನ್ನು ಒಬ್ಬನೇ ಎದುರಿಸಿ ಕೊಂದು ಅದು ಕೊಂದು ಕೂಡ ನಮ್ಮ ದೇಶದ ಮೇಲೆ ಆದ ಆಕ್ರಮಣಗಳನ್ನೆಲ್ಲ ನೋಡಿ ಹೊರಗಿನವರು ಬಂದು ನಮ್ಮ ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿದ್ದು, ಏನೇನೆಲ್ಲ ಮಾಡಿದ್ದು, ಅಷ್ಟು ಸಾವಿರ ಜನ ಬೆಂಕಿಗೆಲ್ಲ ಹಾರಿ ಸತ್ತಿದ್ದಾರೆ ಅಂತ ಹೇಳಿದರೆ ಅವರು ಇವರ ಕೈಗೆ ಸಿಗುವುದಕ್ಕಿಂತ ಬೆಂಕಿಗೆ ಯಾರುವುದು ಒಳ್ಳೆಯದು ಅಂತ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದರೆ ಒಂದು ಹುಡುಗಿಯರು ಯಾವ ರೀತಿ ಕ್ರೂರದಲ್ಲಿ ದಾಳಿ ಮಾಡಿರ್ಬೋದು. ಆದರೆ ನಮ್ಮ ದೇಶದಿಂದ ಒಬ್ಬ ಹೋಗಿದ್ದ, ಅವ ದಾಳಿ ಮಾಡಿ ಅಲ್ಲಿನ ಸ್ವರ್ಣ ಲಂಕೆಯನ್ನು ಗೆದ್ದು ಕೂಡ ಅವ ಅಲ್ಲಿ ಕೂರ್ಲಿಲ್ಲ. ಯಾರು ಅದರ ವಾರಸುದಾರರಿದ್ದಾರೋ ಅವರನ್ನು ಕೂರಿಸಿ ವಿಭೀಷಣನನ್ನು ಅವ ವಾಪಸ್ ಬಂದ. ಇದು ಭಾರತ ಮತ್ತು ಉಳಿದದಕ್ಕೆ ಇರುವ ವ್ಯತ್ಯಾಸ. ಅರ್ಥ ಆಯ್ತಲ್ವಾ? ಸೊ ಅಂಥ ಒಂದು ಅತಿಮಾನುಷವಾದ ಮನುಷ್ಯನಿಗೆ ಸಾಧ್ಯ ಇಲ್ಲದಂತ ಮಾಡಿದ್ದ ಒಂದು ಕ್ಯಾರೆಕ್ಟರ್ ಆಲ್ರೆಡಿ ಇತ್ತಲ್ವಾ, ಆ ಕ್ಯಾರೆಕ್ಟರನ್ನು ಇಟ್ಕೊಂಡು ವಾಲ್ಮೀಕಿಗಳು ಎಷ್ಟೋ ಸಮಯದ ನಂತರ ಬರೆದದ್ದು, ಮತ್ತೆ ಕತೆಗೆಲ್ಲ ಸೇರಿಸಿದ್ದಾರೆ. ಅವರು ಆ ಕಾಲದವರು ಅಂತಲ್ಲ, ಅರ್ಥ ಅಲ್ಲದು. ಆ ಪಾತ್ರಗಳನ್ನು ತಕೊಂಡು ಆತ್ಮತತ್ವವನ್ನು ವಿವರಿಸಿದ್ದು. ಆ ಜನರು ಇಲ್ಲಿ ಯಾಕೆ ತೋರಿಸ್ತಾರೆ ಅಂತ ಹೇಳಿದರೆ ಅಂಥ ಅದ್ಭುತ ಪಾತ್ರ ಅವ ನಡೆದಾಡಿದ್ದ ಆ ಭೂಮಿಯಲ್ಲಿ. ಆ ಕತೆ ಆಲ್ರೆಡಿ ಮನುಷ್ಯರ ಬಾಯಲ್ಲಿ ಇತ್ತು. ಅರ್ಥ ಆಗ್ತುಂಟಲ್ವಾ? ಅಂಥ ಅದ್ಭುತವಾದ ಪಾತ್ರ ಮನುಷ್ಯನ ಬಾಯಲ್ಲಿ ಇದ್ದ ಕಾರಣ ಆ ಪಾತ್ರಗಳನ್ನೇ ತಕೊಂಡು ಆತ್ಮತತ್ವವನ್ನು ವಿವರಿಸಿದ್ದು. ಇಷ್ಟು ಅರ್ಥ ಆಗ್ತಾ ಉಂಟೆ ಇಲ್ಲೋ ಗೊತ್ತಿಲ್ಲ ನಿಮಗೆ. ಸೊ ಇಷ್ಟು ನಾನು ಯಾಕೆ ನಿಮಗೆ ಬ್ಯಾಕ್ಗ್ರೌಂಡ್ ಹೇಳಿದೆ ಅಂತ ಹೇಳಿದ್ರೆ, ನನ್ನ ಮಾತಾಡೋ ಸ್ಟೈಲೇ ಹಾಗೆ. ನಾನು ಬ್ಯಾಕ್ಗ್ರೌಂಡ್ ಹೇಳದೆ ನಿಮಗೆ ಅರೆಬರೆ ಜ್ಞಾನ ಕೊಡಲಿಕ್ಕೆ ಆಗುದಿಲ್ಲ. ಸೊ ನೀವು ಯಾಕೆ ಹಾಗಾದ್ರೆ ಅಯೋಧ್ಯೆಗೆ ಹೋಗ್ಬೇಕು? ರಾಮ ಎಲ್ಲ ಡೈಲಾಗ್ ಹೊಡಿತಾರೆ, ರಾಮ ನಮ್ಮ ಊರಲ್ಲಿ ಇಲ್ವಾ? ನಿಮ್ಮ ಊರಲ್ಲಿ ಇರುವಂಥದ್ದು ರಾಮ ಅಲ್ಲ, ನೀವು ಕಟ್ಟಿದ್ದು ಮಂದಿರ. ಹೇಗೆ ಅಯ್ಯಪ್ಪನಿಗೆ ಎಲ್ಲ ಕಡೆ ಮಂದಿರ ಕಟ್ಟಿದ್ದೀರಾ ಹಾಗೆ. ಬಟ್ ಮೂಲ ಅಯ್ಯಪ್ಪನನ್ನು ನೋಡ್ಬೇಕಾದ್ರೆ ಶಬರಿಮಲೆಗೆ ಹೋಗ್ಬೇಕು. ನಮ್ಮ ದೇಶದಲ್ಲಿ ಇದ್ದದ್ದು ಹಾಗೆ. ನೀವು ಅನ್ನಪೂರ್ಣೆಯನ್ನು ನೋಡ್ಬೇಕಾ? ಕಾಶಿಗೆ ಹೋಗ್ಬೇಕು. ಮತ್ತೆಲ್ಲ ಕಡೆ ನೀವು ಮಂದಿರ ಕಟ್ಟಿದ್ದು. ಕಾಫಿಗೆ ಯಾವತ್ತು ಕೂಡ ನೋಡಿ, ಮೊದಲು ಚಂದ್ರನ ಮೇಲೆ ಹೋದವ ಯಾರಿದ್ದಾನೆ ಅವನದ್ದು ಮಾತ್ರ ಹೆಸರು ನೆನಪು ಬರುದು. ಯಾರು ಮೊದಲು ಮೌಂಟ್ ಎವರೆಸ್ಟ್ ಹತ್ತಿದ್ದಾನೆ ಅವನದ್ದು ಮಾತ್ರ ಹೆಸರು ನೆನಪು ಬರುದು. ಮತ್ತೆ ಹೋದವ್ರದ್ದು ಯಾರಿಗೂ ನೆನಪಿಲ್ಲ. ಅರ್ಥ ಆಗ್ತುಂಟಲ್ವಾ? ಸೊ ಅದೇ ರೀತಿ ಅನ್ನಪೂರ್ಣೆ ಕಾಶಿಯಲ್ಲಿ ಇದ್ದದ್ದು, ವಿಶಾಲಾಕ್ಷಿ ಕಾಶಿಯಲ್ಲಿ ಇದ್ದದ್ದು. ನಿಮಗೆ ಲಲಿತೆಯನ್ನು ನೋಡ್ಬೇಕಾದ್ರೆ ತ್ರಿಪುರಕ್ಕೆ ಹೋಗ್ಬೇಕು, ತ್ರಿಪುರ ಸುಂದರಿ ಅಂತ ಹೇಳುದು ಆಕೆಗೆ. ಅರ್ಥ ಆಗ್ತುಂಟಲ್ವಾ? ರಾಮ ಅಯೋಧ್ಯೆಯಲ್ಲಿ, ಕೃಷ್ಣ ದ್ವಾರಕೆಯಲ್ಲಿ. ಅದೇ ರೀತಿ ನೀವು ಶಿವನನ್ನು ನೋಡ್ಬೇಕಾ? ಶಿವ ನಡೆದಾಡಿದ ಜಾಗ ಕಾಶಿ. ಸೊ ನಿಮ್ಗೆ ಹಾಗಾದ್ರೆ ಶಿವ ಕೊಡಿದ್ದ ಶಿವ ದೇವರಲ್ವಾ ಅಂತ ಬರ್ತದೆ ನೋಡಿ. ನೀವು ಇದನ್ನೇ ಅರ್ಥ ಮಾಡಿಕೊಳ್ಳಿತಿರೋದು. ಒಂದು ಪಾತ್ರ ಇತ್ತು, ಅತಿಮಾನುಷವಾದ, ಮನುಷ್ಯನಿಗೆ ಆಗದ್ದನ್ನ, ಮನುಷ್ಯನ ವೀಕ್ನೆಸ್ ಅನ್ನೆಲ್ಲ ಮೀರಿ ಮನುಷ್ಯನಿಗೆ ಚಿಂತಿಸ್ಲಿಕ್ಕಾಗದಂತ ಕೆಲಸಗಳನ್ನೆಲ್ಲ ಮಾಡಿದ ಒಂದು ಪಾತ್ರ ಇದೆ. ಆ ಪಾತ್ರವನ್ನು ಇಟ್ಕೊಂಡು ಆ ಪರತತ್ವವನ್ನು ವಿವರಿಸಿದ ಕಾರಣ ನೀವು ಯಾವುದನ್ನು ಶಿವ ಅಂತ ಪೂಜೆ ಮಾಡ್ತಾ ಇದ್ದೀರಾ ಅದು ದೇವರೇ, ಆ ಪರತತ್ವವೇ. ಬಟ್ ಮೂಲದಲ್ಲಿ ಆ ಪಾತ್ರ ಕೂಡ ಒಂದು ಭೂಮಿಯಲ್ಲಿ ಇತ್ತು. ಇಷ್ಟು ಅರ್ಥ ಆಗ್ತುಂಟಲ್ವಾ? ಸೊ ಆತ ಸ್ಮಶಾನದಲ್ಲಿ ಬೆಳೆದವ ಒಬ್ಬ ವ್ಯಕ್ತಿ. ಆತನಿಗೆ ಹೊರಗಿನ ಯಾವುದೆಲ್ಲ, ಕಾಶಿ ಎನ್ನುವುದು ತುಂಬ ಪುರಾತನವಾದ ನಗರಿ. ಅದು ಇಡೀ ಭೂಮಿಯ ಮೇಲೆ ಮೊದಲು ಪ್ರಾರಂಭವಾದ ನಗರಿ ಕಾಶಿ. 3,500 ವರ್ಷಕ್ಕಿಂತ ಹೆಚ್ಚಿನ ರಿಟರ್ನ್ ಡಾಕ್ಯುಮೆಂಟ್ ಇದೆ ಕಾಶಿಯ ಬಗ್ಗೆ, ಬರೆದ ಸಾಕ್ಷ್ಯ. ಇನ್ನು ಎಷ್ಟು ಹಳೆಯದ ಅದು ಬರೆದ. ಸೊ ಮೂಲದಲ್ಲಿ ಆ ಕಾಶಿಯಲ್ಲಿ, ಆ ಮಹಾ ಸ್ಮಶಾನದಲ್ಲಿ ಬೆಳೆದ ಹುಡುಗವ. ಅರ್ಥ ಆಗ್ತುಂಟಲ್ವಾ?
ಆದರೆ ಸ್ಮಶಾನದಲ್ಲಿ ಬೆಳೆದವ ಅನಾಗರಿಕನ ಅಲ್ಲ ಆತ. ಚರ್ಮ ಉಡ್ತಿದ್ದ, ವಿಷದ ಹಣ್ಣುಗಳನ್ನು ತಿಂತ, ವಿಷದ ಹೂವುಗಳನ್ನು ಮುಡಿತ, ರುದ್ರಾಕ್ಷಿಯನ್ನ ಹಣ್ಣು ಕಾಯಿಯನ್ನ ಹಾಕ್ತಾ, ಹಾವು ಚೇಳುಗಳನ್ನ ಮೈ ಮೇಲೆ ಹಾಕ್ಕೊಳ್ತಾ, ಸ್ಮಶಾನದ ಭಸ್ಮವನ್ನೇ ಮೈ ಮೇಲೆ ಹಾಕ್ಕೊಳ್ತಾ, ಈ ರೀತಿಯೆಲ್ಲ ಇದ್ದವ ಆತ. ಕಪಾಲದಲ್ಲಿ ಮದ್ಯವನ್ನು ಕುಡಿತಿದ್ದ. ಸೊ ಈ ರೀತಿಯೆಲ್ಲ ಇದ್ದ ಒಬ್ಬ ವ್ಯಕ್ತಿ. ಆದ್ರೆ ಆತ ಏನು ಅನಾಗರಿಕನ, ಕಾಡು ಮನುಷ್ಯನ ಅಂತ ಕೇಳಿದ್ರೆ ಅಲ್ಲ. ಕರ್ಪೂರ ಗೌರಂ, ತುಂಬಾ ಬಿಳಿ, ತುಂಬಾ ಸುಂದರ. ನಾವು ತಿಳ್ಕೊಂಡಿದ್ದೇವೆ ವಿಷ್ಣು ಬಾರಿ ಚಂದ ಅಂತ. ಅಲ್ಲ, ನಾನು ವಿಷ್ಣು ಬೇರೆ ಶಿವ ಬೇರೆ ಅಂತ ಹೇಳ್ತಾ ಇಲ್ಲ. ಆದ್ರೆ ಶಿವ ತುಂಬಾ ಚಂದ. ಕರ್ಪೂರ ಗೌರಂ ಗೋಕ್ಷೀರ ದಾರ ಧವಳಾಯ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಹಾಲನ್ನು ಮೇಲಿಂದ ಹಾಕಿದ್ರೆ ಗೋಕ್ಷೀರ ಧಾರ, ಧಾರೆ ಯಾವ ರೀತಿ ಬಿಳಿಯಾಗಿ ಮೆನುಕ್ತದ ಅದೇ ರೀತಿ ಇದ್ದಂತೆ ಶಿವ. ಅಷ್ಟು ಸುಂದರ. ಆದ್ರೆ ಅವನಿಗೆ ಪ್ರಪಂಚದ ಗಮನವೇ ಇಲ್ಲ. ಅವನಿಗೆ ಯಾವುದು ಬೇಡ. ಆತ ಯಾವಾಗ ನೋಡಿದ್ರು ಧ್ಯಾನದಲ್ಲಿ ಕೂರ್ತಿದ್ದ, ತುಂಬ ಸುಂದರಾಗಿದ್ದ, ಮಹಾಯೋಗಿ. ಮೊದಲು ಧ್ಯಾನ, ತಂತ್ರ, ಏನೆಲ್ಲ ಇದೆ, ಮೂಲ ವಿದ್ಯೆಗಳು, ಸಂಗೀತ, ನೃತ್ಯ, ಏನೆಲ್ಲ ಇದೆ, ಎಲ್ಲದಕ್ಕೆ ಮೂಲ ಪುರುಷ ಆತ. ಆ ಸ್ಮಶಾನದಲ್ಲಿ ಇದ್ರೆ ಕೂಡ ಅಂತ ಕ್ರಿಯೇಟಿವಿಟಿ. ಅದಕ್ಕೆ ನಾನು ಹೇಳಿದ್ದು ಅತಿಮಾನುಷ ಪಾತ್ರಗಳದಂತ, ಮನುಷ್ಯನಿಗೆ ಆಗದಂತ ವಿಷಯ. ಆ ಮೂಲದಲ್ಲಿ ಅದು ಎಷ್ಟು ಪುರಾತನ ಕತೆ ಯಾರಿಗೂ ಗೊತ್ತಿಲ್ಲ. ಮೂಲ ಮನುಷ್ಯನ ಕತೆ ಅದು ಬರ್ತದೆ ಉಲ್ಲೇಖ ಎಲ್ಲ. ಆತ ನೃತ್ಯವನ್ನು ಮೊದಲು ಸ್ಟಾರ್ಟ್ ಮಾಡಿದಂತೆ. ಯಾವ ರೀತಿ ನೃತ್ಯ ಅಂತ ಹೇಳಿದ್ರೆ, ಅಕ್ಕಿಯನ್ನ ಒನಕೆಯಲ್ಲಿ ಇದು ಮಾಡ್ತಿದ್ರು. ಏನು ಹೇಳ್ತಾರೆ ಅದಕ್ಕೆ, ಭತ್ತವನ್ನ ಅಕ್ಕಿ ಮಾಡಲಿಕ್ಕೆ ಒನಕೆಯಲ್ಲಿ ಬಡಿತಾರೆ ಅಲ್ವಾ. ಆಗ ಅಕ್ಕಿಗೆ ಸಂಸ್ಕೃತದಲ್ಲಿ ತಂಡುಲ ಅಂತ ಹೇಳುದು. ಆ ಅಕ್ಕಿ ಹೀಗೆ ಚಿಂತದಲ್ವಾ, ಅದನ್ನು ನೋಡಿ ಆತ ನೃತ್ಯ ಕಲಿತಂತೆ. ಅದಕ್ಕೆ ತಾಂಡವ ನೃತ್ಯ ಅಂತ ಹೇಳುದು. ಕೈಯಲ್ಲಿ ಡಮರು, ಚರ್ಮವಾದ್ಯ, ಏನು ಸೊಫಿಸ್ಟಿಕೇಟೆಡ್ ಎಲ್ಲ ಇಲ್ಲ. ಅವನ ಲೋಕ ಬೇರೆ, ಮೂಲ ಅದು. ಸಂಗೀತವನ್ನು ಆತ ಪ್ರಾರಂಭ ಮಾಡಿದ. ಸೊ ವಿಶೇಷವಾದ ವ್ಯಕ್ತಿತ್ವ ಆತನದು. ಆತ ಕಾಶಿಯ ಸ್ಮಶಾನದಲ್ಲಿ ಇದ್ದದ್ದು. ಅರ್ಥ ಆಗ್ತಂತ. ನೀವು ಕಾಶಿಗೆ ಯಾಕೆ ಹೋಗು ಅಂತಂದ್ರೆ, ನೀವು ಶಿವ ಅಲ್ಲಿ ಕೂತ ಜಾಗಕ್ಕೆ ಹೋಗ್ತಿದ್ದೀರಿ ಮೂಲದಲ್ಲಿ. ಅಲ್ಲಿಂದ ಆತ ಭಿಕ್ಷೆ ಬೇಡಿದ್ದು, ಆತನಿಗೆ ಆ ತಾಯಿ ಅನ್ನ ಹಾಕಿದ್ದು, ಭಿಕ್ಷೆ ಹಾಕಿದ್ದು, ಅದೇ ಅನ್ನಪೂರ್ಣ. ಯಾಕೆ ಆ ಊರಲ್ಲಿ ಇದ್ದವಳು. ದಕ್ಷ ಪ್ರಜಾಪತಿ ಯಾರಂತ ಹೇಳಿದ್ರೆ, ಆತ ಒಂದು ಸುಸಂಸ್ಕೃತ ನಾಗರಿಕತೆಯನ್ನು ಕಟ್ಟಿದ್ದ ಹೊರಗೆ. ಶಿವನಿಗೆ ಸ್ಮಶಾನದೊಳಗೆ ಆತನೇ ರಾಜ. ಅರ್ಥ ಆಗ್ತುಂಟಲ್ವ ಇಷ್ಟು. ಅವನಿಗೆ ತುಂಬ ಅವನ ಸೇವಕರು, ಅವನಂತೆ ಇರುವವರು, ಅವನು ಒಂದು ಎಲ್ಲರೂ ಕುದುರೆ ಮೇಲೆ ಇದರ ಮೇಲೆ ಕೂತ್ಕೊಳ್ತಿದ್ರೆ, ಇವ ನಂದಿಯ ಮೇಲೆ ಕೂತ್ಕೊಂಡು ಸಂಚಾರ ಹೋದು. ಇವನ ಲೋಕವೇ ಬೇರೆ. ಒಂದು ರಾಜ, ಅಂತ ಚಕ್ರವರ್ತಿ ಸಾಮ್ರಾಟ್ ದಕ್ಷ ಪ್ರಜಾಪತಿ ಇಡೀ ಭೂಮಿಯಲ್ಲಿ ನಾಗರಿಕತೆಯನ್ನು ತರಲಿಕ್ಕೆ ಹೊರಟಂತ ಒಂದು ಎರಡು ಸಂಸ್ಕೃತಿಗಳ ನಡುವಿನ ತಾಕಲಾಟದ ಕಥೆ ಇದು. ಅದ್ಭುತವಾದ ಒಂದು ಲವ್ ಸ್ಟೋರಿ. ಅರ್ಥ ಆಯ್ತಲ್ವಾ. ಅಂತ ದಕ್ಷ ಪ್ರಜಾಪತಿಗೆ ಇಡೀ ಭೂಮಿಯಲ್ಲಿ ಒಂದು ಸಂಸ್ಕೃತಿಯನ್ನು, ನಾಗರಿಕತೆಯನ್ನು ತರಬೇಕಂತ ಹೊರಟವನಿಗೆ ದೊಡ್ಡ ಅಡ್ಡಿಯಾಗಿದ್ದವ ಶಿವ. ಇವನ ಯಾವ ರೂಲ್ಸ್ ಅನ್ನು ಕ್ಯಾರಿ ಮಾಡೋದಿಲ್ಲ, ಇವನದೇ ರೂಲ್ಸ್. ಅದರರ್ಥ ಇವನೇನು ಅವನಿಗೆ ತೊಂದರೆ ಮಾಡ್ತಾ ಇದ್ದೀನಿ ಇಲ್ಲ, ಇವನಷ್ಟಕ್ಕಿದ್ದ. ಬಟ್ ಅವನಿಗೆ ನೋಡ್ಲಿಕ್ಕೆ ಆಗ್ತಿಲ್ಲ ಇವನನ್ನ. ಎಲ್ಲರೂ ಒಂದೇ ರೀತಿ ಇರುವ ಕುರಿಗಳು ಸರ್. ಇವನೊಬ್ಬ ಬೇರೆ ಆಗಿರುವುದು ಅವನಿಗೆ ಇಷ್ಟ ಆಗ್ತಿಲ್ಲ. ಇವನೊಟ್ಟಿಗೆ ವೀರಭದ್ರ ಇದ್ದಾರೆ. ಇನ್ನು ಕಾಶಿಗೆ ಬರುವಾಗ ಕಾಲಭೈರವನ ಕಪಾಲ ಮೋಕ್ಷ ಆಯ್ತಂತ ಬರ್ತದೆ. ಸೊ ಕಾಲಭೈರವ ಎನ್ನುವ ವಿಶೇಷವಾದ ವ್ಯಕ್ತಿ ಕೂಡ ಇವನೊಟ್ಟಿಗೆ ಇದ್ದ. ನಾಯಿ ಸುತ್ತಮುತ್ತ ನಾಯಿ ಅವನದು, ಒಂದು ಕೈಯಲ್ಲಿ ಭಂಗಿ ಅಂತ ಹೇಳಿದ್ರೆ ಪೂರ್ತಿ ಅನಾಗರಿಕ ವ್ಯಕ್ತಿತ್ವ. ಬಟ್ ಶಿವ ಅಂತ ಹೇಳಿದ್ರೆ ಯಾವುದಕ್ಕೂ ರೆಡಿ ಇದ್ದಾರೆ ಅವರೆಲ್ಲ. ಸೊ ದಕ್ಷ ಒಬ್ಬ ಸಾಮ್ರಾಟನಾಗಿದ್ದ. ಒಂದು ಮಾಮೂಲಿ MLA ಅವನಿಗೆ ಯಾರಾದ್ರೂ ಇದು ಮಾಡಿದ್ರೆ ಎಷ್ಟು ಉಪದ್ರ ಕೊಡುವ. ಸೊ ಅಂತ ಸಾಮ್ರಾಟ ಚಕ್ರವರ್ತಿಗೆ ಒಬ್ಬ ಸ್ಮಶಾನದಲ್ಲಿದ್ದವ ಟಕ್ಕರ್ ಕೊಡುದು ಅಂತ ಹೇಳಿದ್ರೆ ಇದು ವಿಶೇಷವಾದ ವ್ಯಕ್ತಿತ್ವ. ಅರ್ಥ ಆಗ್ತುಂಟಲ್ವಾ. ಸೊ ವಿಭೂತಿ ಯೋಗದಲ್ಲಿ ಕೃಷ್ಣ ಹೇಳ್ತಾನೆ, ಯಾವುದೆಲ್ಲ ಎಲ್ಲೆಲ್ಲಿ ನನ್ನ ಶಕ್ತಿ ಗೋಚರ ಆಗ್ತಾ ಇರ್ತದ ಅಲ್ಲೆಲ್ಲ ನಾನೇ ಇರುವುದು. ಸೊ ಹಿಂದಿನವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಅತಿಮಾನುಷ ಶಕ್ತಿ ಯಾರಿಗೆಲ್ಲ ಇತ್ತ ಅದವರನ್ನೆಲ್ಲ ದೇವರು ಅಂತ ಮಾಡಿದ್ರು.
ಬಟ್ ಅದರೊಟ್ಟಿಗೆ ಆ ಪರಬ್ರಹ್ಮ ತತ್ವವನ್ನು ವಿವರಿಸಲಿಕ್ಕೆ ಆಗಬೇಕು. ಅದರ ನಂತರ ಶಿವ ತ್ರಿಶೂಲ ಕೈಯಲ್ಲಿ ಇಟ್ಕೊಂಡು ಡಮರಿಟ್ಕೊಂಡು ಅವ ನಂದಿಯ ಮೇಲೆ ಕೂಡ್ತಾ ಈ ರೀತಿ ಹೋಗ್ತಾ ಇದ್ದವ. ಅವನೊಟ್ಟಿಗೆ ಅವನ ಬಾಡಿ ಗಾರ್ಡ್ ಆಗಿ ವೀರಭದ್ರ ಇವರೆಲ್ಲ ಹೋಗ್ತಿದ್ದವು. ರಾಜನ ಯಾವುದನ್ನು ಇದು ಮಾಡುವುದಿಲ್ಲ, ಯಾರು ಇದು ಮಾಡಿದ್ರೆ ಕೂಡ ರಾಜನ ಯಾವ ಸೈನ್ಯ ಬಂದರೂ ಕೂಡ ಹೊಡೆದೋಡಿಸ್ತಾರೆ. ಸೊ ಇಂಥ ಕಾನ್ಫ್ಲಿಕ್ಟ್ ಇರುವಾಗ ಸ್ವಂತ ಚಕ್ರವರ್ತಿಯ ಮಗಳಿದ್ದಾಳೆ ಸತಿ, ಅವಳಿಗೆ ಇವನ ಮೇಲೆ ಲವ್ ಆಗ್ತದೆ. ನೀವು ಲೆಕ್ಕ ಹಾಕಿದ್ದೇನೆಲ್ಲ, ನನಗೆ ಅದನ್ನು ಡೀಪಲ್ಲಿ ಹೇಳ್ತಾ ಹೋಗ್ಲಿಕ್ಕೆ ತುಂಬ ಉದ್ದಾಗ್ತದೆ. ಒಬ್ಬ ಮಹಾರಾಜ ಒಬ್ಬ ಸ್ಮಶಾನದಲ್ಲಿರುವವನಿಗೆ ಮನೆ ಕೂಡ ಇಲ್ಲದವನನ್ನು ಲವ್ ಮಾಡ್ತಾಳೆ ಅವಳು. ಅಷ್ಟು ಸುಂದರಿ. ಲವ್ ಮಾಡಿದಾಗ ಏನು ಮಾಡ್ತಿದೆ, ಅವನಿಗೆ ಮನಸ್ಸಿಲ್ಲದಿದ್ರೆ ಕೂಡ ಮತ್ತೆ ಇವನನ್ನು ಎದುರಿಸಲಿಕ್ಕೆ ತುಂಬ ಇವನನ್ನು ತೆಗಿಲಿಕ್ಕೆಲ್ಲ ಟ್ರೈ ಮಾಡ್ತಾನೆ. ಏನು ಮಾಡಲಿಕ್ಕೆ ಆಗುದಿಲ್ಲ, ಕೊನೆಗೆ ಮದುವೆ ಮಾಡ್ತಾನೆ. ಮದುವೆ ಮಾಡಿದ್ರು ಅವನಿಗೆ ಆ ಒಂದು ಇನ್ಸಲ್ಟ್ ಇರ್ತದೆ. ಆ ಇನ್ಸಲ್ಟಲ್ಲಿ ದಕ್ಷನ ಯಜ್ಞ ಆಗ್ತದೆ. ಸೊ ಇದೆಲ್ಲ ನಾನು ತೀರ್ಥಯಾತ್ರೆ ಯಾಕೆ ಹೋಗ್ಬೇಕಂತ ಹೇಳಿದ್ರೆ, ಇಲ್ಲೆಲ್ಲ ಇಂಥ ಜಾಗಗಳು ಒರಿಜಿನಲ್ ನಡೆದ ಜಾಗಗಳು ಇದೆಲ್ಲ ಅರ್ಥ ಆಗ್ತುಂಟಲ್ವಾ ಭೂಮಿ ಮೇಲೆ. ಸೊ ಮದುವೆ ಎಲ್ಲ ಆಯಿತು. ಮದುವೆ ಆದ ನಂತರ ಕೂಡ ಅವನಿಗೆ ದ್ವೇಷ ಹೊರಟೋಗಿರ್ಲಿಲ್ಲ. ಇವಳು ಸ್ಮಶಾನದಲ್ಲಿ ಬಂದು ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಮಣಿಕರ್ಣಿಕಾ ಘಾಟ್ ಅಂತ ಹೇಳುದು ಕಾಶಿಯಲ್ಲಿ, ಅರ್ಥ ಆಯ್ತುಂಟಲ್ವಾ. ಅಲ್ಲಿ ತಾಯಿಯ ಓಲೆ ಕಳೆದೋಯ್ತು, ನೀರಿಗೆ ಬಿತ್ತು, ಎಲ್ಲ ವರ್ಣನೆ ಬರ್ತದೆ. ಅಂತ ಹೇಳಿದ್ರೆ ಕಿವಿಯ ಓಲೆ ಬಿತ್ತು ಅಂತ ಹೇಳುವುದಕ್ಕೂ ಒಂದು ತುಂಬ ಸಿಂಬಾಲಿಕ್ ಮೀನಿಂಗ್ ಇದೆ. ಕಿವಿಯ ಓಲೆ ಅಂತ ಹೇಳಿದ್ರೆ ಏನು ನಾವು ಶ್ರವಣ ಕೇಳ್ತೇವ, ಹೊರಗಿಂದ ಕೇಳಿದ ಜ್ಞಾನ ಇದೆ ಅಲ್ವಾ, ಇದರಿಂದ ಏನು ಪಾಂಡಿತ್ಯ ನಮಗೆ ಬರ್ತದೆ, ಅದು ಕಿವಿಯ ಓಲೆ ಇದ್ದಾಗೆ. ಯಾವಾಗ ನಿಮಗೆ ಒಳಗಿಂದ ಜ್ಞಾನ ಆವಿರ್ಭಾವ ಆಗ್ತದೆ ಆಗ ಆ ಓಲೆ ಕಳೆದು ಹೋಗ್ತದೆ ಅಂತ ಇದನ್ನು ಹೇಳಿದ್ದು. ಸರಸ್ವತಿಯ ಓಲೆ ಬಿತ್ತು ಅಂತ ಅಲ್ಲಮ ಪ್ರಭು. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ನೀವು. ಅಷ್ಟು ಸುಲಭದಲ್ಲಿ ಅರ್ಥ ಆಗುದಿಲ್ಲ, ಅರ್ಥ ಆಗಿದೆ ಅಂತ ಅನ್ನಿಸ್ತದೆ ಅಷ್ಟೇ. ಸೊ ಅವಳನ್ನು ಬೇರೆ ಇಟ್ಟಿರುವಾಗ ಅಲ್ಲಿ ಯಜ್ಞ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ತಾಯಿ ಹೋಗ್ತಾಳೆ ಅಲ್ಲಿಗೆ. ಹೋದಾಗ ಅಲ್ಲಿ ಅವಳಿಗೆ ಇನ್ಸಲ್ಟ್ ಆಗ್ತದೆ. ಆಕೆ ಅಗ್ನಿಗೆ ಆಡ್ತಾಳೆ, ಅಲ್ಲಿ ಸಾಯ್ತಾಳೆ, ಆಕೆ ದೇಹ ತ್ಯಾಗ ಆಗ್ತದೆ. ಆಗ ಖಾಲಿ ಒಬ್ಬ ವೀರಭದ್ರ ಹೋಗಿ ಅಂಥ ಪ್ರಚಂಡ ಸೇನೆಯನ್ನು ನಾಶ ಮಾಡಿ ಬರ್ತಾನೆ. ದಕ್ಷನ ತಲೆ ಕಡಿದು ಅವನನ್ನು ಪುನಃ ಬದುಕಿಸ್ತಾನೆ ಶಿವ. ಬದುಕಿಸಿದ ನಂತರ ತಾಯಿಯ ಹೆಣವನ್ನು ಇಟ್ಕೊಂಡು ಆತ ಇಡೀ ಭಾರತ ಭೂಮಿಯನ್ನು ತಿರುಗ್ತಾ ಇರ್ತಾನೆ. ಅಲ್ಲಿ ಎಲ್ಲೆಲ್ಲ ಹೋಗಿದ್ದಾನೆ ಅದೆಲ್ಲ ಜಾಗದಲ್ಲಿ ಯಾವ್ಯಾವ ರೂಪದಲ್ಲಿ ಶಿವನ, ಅದೇ ನಾನು ಹೇಳಿದಲ್ಲ, ಆತ ಕಾಡು ಮನುಷ್ಯನ ಥರ ಆಕಾರ ಇದ್ದರೆ ಕೂಡ ವಿಶೇಷವಾದ ವ್ಯಕ್ತಿತ್ವ. ತುಂಬ ಅವನಷ್ಟು ಲವರ್ ಇಲ್ಲ ಯಾರು ಕೂಡ ನಿಮಗೆ. ಅವನಷ್ಟು ಕರುಣೆ, ಭೋಲೆನಾಥ್, ಮಹಾದೇವೇತಿ ಯೋವದೆ ಏಕೇನ ಲಭದೇ ಮುಕ್ತಿ ದ್ವಾಭ್ಯಾಂ ಶಂಭೋರುಣಿ ಭವೇತ್ ಅಂತ ಬರ್ತದೆ. ಅಂತ ಹೇಳಿದರೆ ಮಹಾದೇವ್ ಅಂತ ನೀವು ನಿಜವಾಗಿ ಒಂದು ಒಳಗಿಂದ ಹೇಳಲಿಕ್ಕೆ ಹೊರಟ್ರೆ, ಮಹಾದೇವ್ ಅಂತ ಒಮ್ಮೆ ಹೇಳಿದ ಕೂಡಲೇ ಏಕೇನ ಲಭದೇ ಮುಕ್ತಿ, ಡೈರೆಕ್ಟ್ ಮೋಕ್ಷವನ್ನೇ ಕೊಟ್ಟು ಬಿಡ್ತಾನಂತೆ. ಉಳಿದ ಸಲ ನೀವು ಪುನಃ ಮಹಾದೇವ್ ಅಂತ ಹೇಳಿದಾಗ ಏಕೇನ ಲಭತೆ ಮುಕ್ತಿ ದ್ವಾಭ್ಯಾಂ ಶಂಭು ಋಣಿ ಭವೇತ್. ಎರಡನೇದರಲ್ಲಿ ಶಂಭು ಅಂತ ಏನಿಲ್ಲ ಅಂತ ನಿಮಗೆ ಕೊಡಲಿಕ್ಕೆ, ಅವರು ಋಣಿಯಾಗಿರ್ತಾನಂತೆ ನಿಮ್ಮದು. ಅರ್ಥ ಆಯ್ತಲ್ವಾ. ಸೊ ಅಂತ ಯಮಾಶ್ರಿತೋ ಹಿ ವಕ್ರೋ ಬೀಜಂದ್ರ ಸರ್ವತ್ರ ವಂದಿತೆ. ವಕ್ರ ಆಗಿದ್ರೆ ಕೂಡ ಅವನಿಗೆ ಯಾವ ಇದು ಕೂಡ ಇಲ್ಲ, ಖಾಲಿ ಅವನಿಗೆ ಆ ಪ್ರೀತಿ. ತನಗಿಷ್ಟ ಆದವರನ್ನು ನಾನು ಹೇಳಿದ್ದೆ ಮೊನ್ನೆ ಕೂಡ, ತಲೆ ಮೇಲೆ ಇಟ್ಕೊಳ್ಳುವವ. ಯಾರು ಅವನ ತಾಯಿ ಕಾಲೊತ್ತುವುದನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಅವನನ್ನು ಅಡಿಗೆ ಹಾಕಿ ನಿಲ್ತಾಳೆ ಎದೆ ಮೇಲೆ ಕಾಲಿಟ್ಟು, ಅದಕ್ಕೂ ರೆಡಿ ಅವ ಆ ಕಾಲದಲ್ಲಿ. ಅದಾಯ್ತಲ್ವಾ. ಸೊ ಅಂಥ ಪ್ರೀತಿಯವ, ಅಂಥ ಕರುಣೆಯವ. ಅವನಿಗೆ ಗೊತ್ತಿಲ್ಲದ ವಿದ್ಯೆ ಇಲ್ಲ, ತಂತ್ರದ ಮೂಲ ಆತ. ಎಲ್ಲ ತಂತ್ರ ಗ್ರಂಥಗಳು ಸ್ಟಾರ್ಟ್ ಆಗುವುದೇ ಶಿವನಿಂದ, ಎಲ್ಲ ನಾಟ್ಯದಲ್ಲಿ ನಟರಾಜನಿಂದ. ಸೊ ಬೇರೆ ಬೇರೆ ಶಿವನಿಗೆ ಈ ರೂಪ ಎಲ್ಲ ಯಾಕೆ ಬಂತಂತ ಹೇಳಿದ್ರೆ, ಎಲ್ಲೆಲ್ಲಿ ಹೋದಾಗ ಅವನ ಯಾವ್ಯಾವ ರೂಪವನ್ನು ನೋಡಿದ್ರ, ರಾಕ್ಷಸರೊಟ್ಟಿಗೆ ಪ್ರಚಂಡ ರೂಪಿಯಾಗಿ ಹೋರಾಡುವಾಗ ಮಹಾಕಾಲ, ಬೇರೆಯವರಿಗೆ ಅವನಿಗೆ ತಿಳಿದ ಮದ್ದು ಚಿಕಿತ್ಸೆ ಎಲ್ಲ ಕೊಡುವಾಗ ವೈದ್ಯನಾಥೇಶ್ವರ. ಅರ್ಥ ಆಯ್ತಲ್ವಾ. ಬೇರೆ ಬೇರೆ ಆತನ ರೂಪ. ವಿಷ ಕುಡಿದಾಗ ಆತ ಶ್ರೀಕಂಠ, ಸೊ ಈ ನೀಲಕಂಠ.
ಸೊ ಈ ರೀತಿ ಆತ ಹೆಣವನ್ನು ಎತ್ಕೊಂಡು ತಾಯಿ ಬೇರೆ ಬೇರೆ ಕಡೆ ಹೋಗುವಾಗ ಬೇರೆ ಬೇರೆ ಭಾಗದಲ್ಲಿ ಆಕೆ ತಾಯಿಯ ಒಂದೊಂದು ಅಂಗಗಳು ಬಿದ್ದದ್ದು ಶಕ್ತಿಪೀಠ ಆಯಿತು. ಇದೆಲ್ಲ ಬೇರೆ ಬೇರೆ ಲಿಂಕ್ ಮಾಡಿದ್ದಾರೆ, ಅರ್ಥ ಆಯ್ತಲ್ಲ, ಸಾವಿರಾರು ವರ್ಷಗಳಿಂದ. ಕೊನೆಗೆ ಆತ ಕೈಲಾಸವನ್ನು ಸೇರ್ತಾನೆ. ಕೈಲಾಸ ಸೇರಿ ಆ ಮಹಾಯೋಗದಲ್ಲಿ ಪೂರ್ಣ ವೈರಾಗ್ಯದಲ್ಲಿ ಕೂರ್ತಾನೆ ಆತ. ಅಲ್ಲಿ ಆತ ಸಪ್ತರ್ಷಿಗಳಿಗೆ ಯೋಗ ಮಾರ್ಗವನ್ನು, ಧ್ಯಾನ ಮಾರ್ಗವನ್ನೆಲ್ಲ ಬೋಧಿಸ್ತಾನೆ. ಇಂಥ ಅದ್ಭುತವಾದ ವ್ಯಕ್ತಿತ್ವ. ಅವನನ್ನು ಅಲ್ಲಿನ ಪರ್ವತರಾಜನ ಮಗಳು ಪುನಃ ಪ್ರೀತಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ತಾಯಿಯರ ಮತ್ತೊಂದು ರೂಪ. ಶಿವ ಒಪ್ಪಿಕೊಳ್ಳುವುದಿಲ್ಲ. ಸುಂದರಿಯಾದ ಪರ್ವತರಾಜನ ಮಗಳನ್ನು ಆತ ಒಪ್ಪಿಕೊಳ್ಳದ ಕಾರಣ ಆಕೆ ತಪಸ್ಸು ಮಾಡಿ, ಆಕೆ ಒಣಗಿ ದೇಹ ಶೀತ, ಹಿಮಾಲಯದ ಶೀತದೊಟ್ಟಿಗೆ ಆಹಾರ ಇಲ್ಲದೆ ಒಣಗಿ 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 ಅಪರ್ಣ ಅಂತ ಹೇಳಿದರೆ ಎಲೆಯನ್ನು ಕೂಡ ತಿನ್ನುವುದನ್ನು ನಿಲ್ಲಿಸ್ತಾಳೆ. ಆಕೆ ಮೊದಲು ಒಣಗಿದ ಎಲೆಯನ್ನಾದರೂ ತಿಂತಿದ್ಲು, ಅದನ್ನು ನಿಲ್ಲಿಸಿದಾಗ ಆಕೆ ಅಪರ್ಣ ಅಂತ ಹೆಸರು ಬರ್ತದೆ ಆಕೆ. ಆಗ ಎಲ್ಲರೂ ಆಕೆಗೆ ಈಕೆ ಸತಿ, ಈಕೆಯದೇ ಜನ್ಮ ಅಂತ ಹೇಳಿದಾಗ ಅವಳನ್ನು ಒಪ್ಪಿ ಮದುವೆ ಆಗ್ತಾನೆ. ಇದೆಲ್ಲ ಕತೆ ಶಿವನದ್ದು, ಅರ್ಥ ಆಯ್ತಲ್ವಾ? ಸೊ ಶಿವನಿಗೆ ಕೈಲಾಸಕ್ಕೆ ಮತ್ತು ಕಾಶಿಗೆ ಅಷ್ಟು ಮಹತ್ವ ಇರುವುದು ಅದಕ್ಕೆ. ಮತ್ತು ತಾಯಿ ಯಾರಂತೆಲ್ಲ ನಾನು ಇದರಲ್ಲಿ ಶ್ರೀವಿದ್ಯೆಯಲ್ಲಿ ಹೇಳಿದ್ದೆ, ಅದು ಕೂಡ ಅಲ್ಲಿಗೆ ನೀವು ಲಿಂಕ್ ಮಾಡಬೇಕು. ಎಲ್ಲಿಂದ ಬಂದ್ಲು ಆಕೆ, ಅರ್ಥ ಆಯ್ತಲ್ವಾ? ಸೊ ಶಿವ ಅನ್ನೋದು ಮತ್ತು ತಾಯಿಯದ್ದು ಅಭಿನವ ಸ್ಟೋರಿ ಆದ ಕಾರಣ ಆ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡು ಆ ಪರತತ್ವವನ್ನು ಹೇಳಲಿಕ್ಕೆ ಹೊರಟರು. ಈ ಇಡ ಪಿಂಗಳ ಸುಷುಮ್ನ ನಾಡಿಗಳ ಸಂಕೇತವಾಗಿ ತ್ರಿಶೂಲ, ಕುಂಡಲಿನಿಯ ಸಂಕೇತವಾಗಿ ಸರ್ಪ, ಮನಸ್ಸಿನ ಸಂಕೇತವಾಗಿ ಚಂದ್ರಮಾನ ಸೂಜಾತ ಚಂದ್ರ, ಆ ಪಿನಲ್ಲಿನಿಂದ ಬರುವಂಥ ಪೀಯೂಷಕ್ಕೆ, ಆ ಅಮೃತದ ಕಡಲಿಗೆ ಸಂಕೇತವಾಗಿ ಆ ಗಂಗೆ, ವೈರಾಗ್ಯದ ಸಂಕೇತವಾಗಿ ಸತ್ವ ರಜ ತಮೋ ಗುಣಗಳು, ಬ್ರಹ್ಮ ವಿಷ್ಣು ಮಹೇಶ್ವರರು, ಭೂತ ಭವಿಷ್ಯ ವರ್ತಮಾನ ಕಾಲಗಳು, ಸೃಷ್ಟಿಸ್ಥಿತಿ ಲಯಗಳು, ಅಕಾರ ಉಕಾರ ಮಕಾರಗಳು, ಜಾಗ್ರ ಸ್ವಪ್ನ ಸುಶಕ್ತಿಗಳು, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು, ಓಂಕಾರದ ಅಕಾರ ಉಕಾರ ಮಕಾರಗಳು, ಇದೆಲ್ಲ ಯಾವುದು ಮೂರು ಇದೆ ಆ ಮೂರು ನಾಶ ಆಗಿ ಭಸ್ಮ ಆದಾಗ ತ್ರಯಂತ ವೇದ್ಯ ವಿಭವ ಮೂರನೆಯದು ಕಳೆದು ನಾಲ್ಕನೆಯದಾದ ಆ ತುರಿಯ ಸ್ಥಿತಿಯಲ್ಲಿರುವ ಶಿವನನ್ನ ಸಂಕೇತವಾಗಿ ಆ ಭಸ್ಮ, ಇದು ಕುಂಡಲಿನಿ ತ್ರಿನೇತ್ರ ಜಾಗೃತಿಯ ಸಂಕೇತವಾಗಿ ಮೂರನೇ ಕಣ್ಣು. ಆ ತಾಯಿಯ ಉಲ್ಲೇಖ ಬರ್ತದೆ, ತಾಯಿಯ ಸ್ತುತಿಸ್ತಾರೆ ಶಂಕರಾಚಾರ್ಯರು. ಸ್ಮಶಾನದಲ್ಲಿ ಇರುವಂಥ ಆ ಹುಲಿ ತೊಗಲನ್ನು ಉಟ್ಕೊಂಡು ಆ ಭಸ್ಮವನ್ನು, ಸ್ಮಶಾನದ ಭಸ್ಮವನ್ನು ಇದಾಕಿಕೊಂಡು ಆ ಚರ್ಮವನ್ನು ಮೈಗೆ ಸುತ್ತಿಕೊಂಡು ಈ ರೀತಿ ಇರುವಂಥ ದಟ್ಟದರಿದ್ರ ಭಿಕ್ಷುಕನಾಗಿರುವಂಥ ಶಿವ ತಾಯಿಯ ಕೈ ಹಿಡಿದ ಕಾರಣ ಆತ ಜಗದೀಶ ಪದವಿಯನ್ನು ಏರಿದ ಅಂತ. ಸೊ ಅಷ್ಟು ಅದ್ಭುತವಾದ ಲವ್ ಸ್ಟೋರಿ ಅದು, ಅರ್ಥ ಆಯ್ತಲ್ವಾ? ಈ ಪಾತ್ರವನ್ನು ಇಟ್ಕೊಂಡು ನಮ್ಮೊಳಗಿನ ಆತ್ಮತತ್ವವನ್ನು, ಬ್ರಹ್ಮಾಂಡ ಮತ್ತು ಬ್ರಹ್ಮಾಂಡದ ಹುಟ್ಟಿನ ಕಥೆಯನ್ನು ಯಾವ ರೀತಿ ಪ್ರಿಮೆಡಿಕಲ್ ಮ್ಯಾಟರ್ ಮತ್ತು ಇದು ಸೆಂಟ್ರಿಫಿಕಲ್ ಫೋರ್ಸ್ ಮತ್ತು ಸೆಂಟ್ರಿಪಿಟಲ್ ಫೋರ್ಸ್ ಯಾವ ರೀತಿ ಬ್ರಹ್ಮಾಂಡ ಮೂಲದಲ್ಲಿ ಯಾವ ರೀತಿ ಅದು ಮೂಲವನ್ನು ಬಿಟ್ಟ ಪ್ರಾಣ ಅಥವಾ ರೈ ಸೆಂಟ್ರಿಪಿಟಲ್ ಫೋರ್ಸ್ ಅಥವಾ ಸೆಂಟ್ರಿಫಿಕಲ್ ಫೋರ್ಸು ಯಾವ ರೀತಿ ಬೇರೆ ಬೇರೆ ಆಯ್ತಾ, ಅದು ಬೇರೆ ಬೇರೆ ಆದಾಗ ತನ್ನದೇ ತಾಪದಿಂದ ಅದು ಯಾವ ರೀತಿ ನಾಶ ಆಯ್ತಾ ಗುರುತ್ವ ಬಲ ಇಲ್ಲದ ಕಾರಣ, ಮತ್ತೆ ವಾಪಸ್ ಬ್ರಹ್ಮಾಂಡ ನಾಶ ಆಗೋದು, ಪುನಃ ಬೇರೆ ಒಂದು ಬ್ರಹ್ಮಾಂಡದ ಉತ್ಪತ್ತಿ, ಈ ಕಥೆಯನ್ನೆಲ್ಲ ಹೇಳಲಿಕ್ಕೆ ಸತಿ ನಾಶ ಆಗೋದು, ಆಕೆಯ ದೇಹವನ್ನು ಇಟ್ಕೊಂಡು ಈತ ಹೊರಡುವುದು, ಆ ಗುರುತ್ವ ಶಕ್ತಿ. ಸೊ ಇದನ್ನೆಲ್ಲ ಒಂದು ಮೆಟಫರಿಕಲ್ ಆಗಿ ಇಮೋಷನಲ್ ಆಗಿ, ಯಾರಿಗೆ ಇಮೋಷನಲ್ ಅರ್ಥ ಆಗ್ತದೆ ಅವರಿಗೆ ಇಮೋಷನಲ್ ಆಗಿ, ಯಾರಿಗೆ ರಹಸ್ಯ ತಿಳಿಬೇಕು ಅವರಿಗೆ ಮೆಟಫರ್ ಆಗಿ ಈ ಎಲ್ಲ ಕಥೆಯನ್ನು ಬರೆದು ಪುರಾಣಗಳನ್ನು ಬರೆದ್ರು. ಅರ್ಥ ಆಗ್ತುಂಟಲ್ವಾ? ಅದರ ಅರ್ಥ ಶಿವ ಅಂದರೆ ದೇವರು ಆಗೆಲ್ಲ ಇರ್ತಾನ ಈಗೆಲ್ಲ ಇರ್ತಾನ ಅಂತ ಕೇಳಿದರೆ, ದೇವರು ಯಾವುದನ್ನು ನಾವು ಈಗ ಪುರಾಣದಲ್ಲಿ ನೋಡ್ತಾ ಇದ್ದೇವ ಅದು ಬ್ರಹ್ಮಾಂಡದ ಆ ಪರತತ್ವದ ಅದ್ಭುತ ಶಕ್ತಿಯ ಉಲ್ಲೇಖ. ಶಿವ ಇದ್ದನ ಹಾಗೆ ಅಂತ, ರಾಮ ಇದ್ದಾನ, ಕೃಷ್ಣ ಇದ್ದಾನ, ಅದು ಒಂದು ವ್ಯಕ್ತಿತ್ವಗಳಿದ್ದವು. ಹಾಗಾದ್ರೆ ಅವರನ್ನು ಯಾಕೆ ಆರಾಧನೆ ಮಾಡ್ಬೇಕಂತ ಹೇಳಿದ್ರೆ, ಅದೊಂದು ವಿಶೇಷವಾದ ಮನುಷ್ಯನಿಗೆ ಸಾಧ್ಯ ಇಲ್ಲದಂಥ ಒಂದು ವ್ಯಕ್ತಿತ್ವ ಅದು. ಅದನ್ನು ಪರತತ್ವದೊಟ್ಟಿಗೆ ಸಮ್ಮಿಳಿತ ಮಾಡಿರುವ ಕಾರಣ
ಆತ ಅಲ್ಲಿ ಬಂದು ಆ ಮಣಿಕರ್ಣಿಕದಲ್ಲಿ ಸ್ನಾನ ಮಾಡ್ತಿದ್ದ ಜಾಗ, ಆತ ವಾಸಿಸ್ತಿದ್ದ ಜಾಗ, ಅಲ್ಲಿ ನೀವು ಹೋಗಿ ಮುಳುಗಿದಾಗ ಆ ಗಂಗೆ ಇಷ್ಟು ಕೋಟಿ ಜನ ಬಂದರೆ ಕೂಡ ಈಗ ಕೂಡ ಅಲ್ಲಿ ಒಂದು ಮುಳುಗುವಾಗ ಆ ಒಂದು ಸುಖ, ಆ ಒಂದು ಗಂಗೆಯಲ್ಲಿ ಏನೋ ಇದೆ. ನಿಮಗೆ ಒಂದು ಬಾಟ್ಲಲ್ಲಿ ನೀರು ತಗೊಂಡು ಬನ್ನಿ ಗಂಗೆದ್ದು, ಅದು 1 ವರ್ಷ ಆದರೂ ಏನಾದರೂ ಹಾಳಾಗೋದಿಲ್ಲ. ಅದೇ ನೀವು ಒಂದು ಬಿಸ್ಲರಿ ಬಾಟ್ಲಿ ಇಡಿ, ಸ್ವಲ್ಪ 1 ವಾರದಲ್ಲೇ ಸ್ಮೆಲ್ ಬರ್ತದೆ. ಸೊ ಇದೆಲ್ಲ ವಿಶೇಷವಾದ ವಿಷಯಗಳು, ಅರ್ಥ ಆಯ್ತಲ್ವಾ? ಆದ್ದರಿಂದ ಆ ಶಿವತತ್ವ ಮತ್ತು ತಾಯಿಯ ಶಕ್ತಿ ತತ್ವ ಎರಡೂ ನಮ್ಮಲ್ಲಿ ಇವತ್ತು ವಿಶೇಷವಾಗಿ ಇದರಲ್ಲಿ ಕೂಡ ಶಿವರಾತ್ರಿಯಲ್ಲಿ ತಾಯಿಯ ಒಂದು ಪ್ರೀತಿ ಇದೆ. ಆ ವಿಷ ಒಳಗೆ ಹೋಗುವಾಗ ವಿಷ ಒಳಗೆ ಹೋಗದ ರೀತಿ ತಾಯಿ ಇಟ್ಕೊಂಡದ್ದಿಲ್ಲಿ ಶಿವನನ್ನು, ಇಬ್ಬರ ಒಂದು ಅಡ್ಜಸ್ಟ್ಮೆಂಟ್. ಆತ ಸಂಪೂರ್ಣ ವೈರಾಗ್ಯ ಆದರೂ ಕೂಡ ಈಕೆಯನ್ನು ನೀನು ಕೂಡ ನನ್ನ ಆಗಿರ್ಬೇಕಂತ ಹೇಳಿಲ್ಲ. ಆಕೆ ಮಹಾರಾಣಿ ಥರವೇ ಸುಂದರಿಯಾಗೇ ಇದ್ಲು. ಆಕೆ ಇವನಿಗೆ ಸ್ಟೈಲ್ ಮಾಡಂತ ಹೇಳಿಲ್ಲ, ಅರ್ಥ ಆಯ್ತಲ್ವಾ? ಸೊ ಇಂಥ ಒಂದು ಅದ್ಭುತವಾದ ಪಾತ್ರ ಶಿವಪಾರ್ವತಿಯರದು. ಇದನ್ನು ನೀವು ನೋಡಲಿಕ್ಕೆ ಪುರಾಣವನ್ನು ಅರ್ಥ ಮಾಡಿಕೊಳ್ಳುವುದು ಆ ರೀತಿ ಪಾತ್ರಗಳು ಇತ್ತು. ಆ ಪಾತ್ರಗಳ ಮೂಲ ಸ್ಥಾನ ಅಲ್ಲಿ ಅಂಥ ಜಾಗದಲ್ಲಿರುವಂಥದ್ದು, ಅರ್ಥ ಆಯ್ತಲ್ವಾ? ಮತ್ತು ಅದರೊಟ್ಟಿಗೆ ಆ ಬ್ರಹ್ಮಾಂಡದ ರಹಸ್ಯಗಳನ್ನೆಲ್ಲ ಅದನ್ನು ಹೇಳಿದ್ದಾರೆ. ಎಲ್ಲ ಹೇಳಿದರೆ ತುಂಬ ದೊಡ್ಡದಾಗ್ತದೆ ವಿಡಿಯೋ. ಸ್ವಲ್ಪ ಹೆಲ್ತ್ ಕೂಡ ಅಷ್ಟು ಸರಿ ಇಲ್ಲ ನನಗೆ, ಟ್ರಾವೆಲ್ ಮಾಡಿ ಸಾಕಾಗಿದೆ. ಸೊ ಶಿವರಾತ್ರಿ ದಿನ ಇದನ್ನೊಂದು ಹೇಳುವ ಅಂತ ಹೇಳಿದೆ. ಏನು ಪ್ರಿಪರೇಷನ್ ಏನು ಮಾಡಿರಲಿಲ್ಲ. ಏನಾದರೂ ಪ್ರಾಬ್ಲಮ್ಸ್ ಎಲ್ಲ ಆಗಿದ್ದರೆ, ನಿಮಗೆ ಏನಾದರೂ ಅರ್ಥ ಆಗದಿದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ, ಓಕೆ? ನಾಡಿದ್ದು ಕ್ಲಾಸ್ ಇದೆ, ಆನ್ಲೈನ್ ಕ್ಲಾಸ್, ಅದ್ಭುತವಾದ ಕ್ಲಾಸ್. ವಿಶೇಷವಾದ ಒಂದು ಟೆಕ್ನಿಕಲ್ನ ಮೂಲಕ ಯಾವುದೇ ಈ ಸಲ ನಿಮಗೆ ಬೇರೆ ಏನು ಮಂತ್ರ ಸಾಧನೆ ಎಲ್ಲ ಇರೋದಿಲ್ಲ. ನಾವು ಒಂದು ವೈಬ್ರೇಷನನ್ನು ಕ್ರಿಯೇಟ್ ಮಾಡ್ತೇವೆ. ಅದರಿಂದಲೇ ನಿಮಗೆ ನಿಮ್ಮ ಥರ್ಡ್ ಐ ಓಪನ್ ಆಗಿ ನಿಮಗೆ ನಿಮ್ಮ ಪ್ರಾಬ್ಲಮ್ ಏನೆಲ್ಲ ಇದೆ, ಅದಕ್ಕೆ ನಿಮ್ಮ ಪೂರ್ವಜನ್ಮದ ಏನಾದರೂ ಲಿಂಕ್ ಇದೆಯಾ, ಅದರರ್ಥ ನೀವು ಇದೆ ಇಲ್ವಾ ಅದೆಲ್ಲ ಬಿಡಿ. ನಿಮ್ಮ ಮನಸ್ಸಲ್ಲಿ ಇದೆಯಾ, ಮನಸ್ಸಲ್ಲಿ ಇದ್ದರೆ ಅದು ಹೊರಗೆ ಬರ್ತದೆ, ನಿಮಗೆಲ್ಲ ಕಾಣ್ತದೆ. ಸೊ ಅದರಿಂದ ನಿಮಗೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತದೆ. ಮತ್ತು ಅನೇಕ ಜನ್ಮಗಳಲ್ಲಿ ನೀವು ಏನೆಲ್ಲ ಆಗಿದ್ದೀರಿ ನಿಮಗೆ ಅದು ಗೊತ್ತಾಗಿದ್ದರೆ ನಿಮಗೆ ಈ ಜನ್ಮದ ಯಾವ ಪ್ರಾಬ್ಲಮ್ ಕೂಡ ನಿಮಗೆ ದೊಡ್ಡ ಇಶ್ಯೂ ಅಂತ ಅನಿಸೋದಿಲ್ಲ. ಸೊ ಅದ್ಭುತವಾದ ಒಂದು ವರ್ಕ್ಶಾಪ್ ಇನ್ನು ಮಾಡಿದ ನಂತರ ನಾನು ಒಮ್ಮೆ ಮಾಡೋದು ನನಗೆ ಮೂಡಾದಾಗ. ಈಗ ಏನಾಗಿದೆ ಅಂತ ಹೇಳಿದರೆ, ನಮಗೆ ಶಾಂತಿ ಬೇಕಂತ ನಾನು ಈ ಫೀಲ್ಡಿಗೆ ಬಂದದ್ದು. ನನ್ನ ಶಾಂತಿಯನ್ನು ನೀವು ತಗೊಂಡಿದ್ದೀರಿ. ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಫೋನ್ ಮಾಡಲಿಕ್ಕೆ. ಅದರಲ್ಲಿ ಏನು ಬರ್ತದೆ ನೋಡಿ, ಇಷ್ಟು ನಾನು ಹೇಳ್ತಾ ಇದ್ದೇನೆ. ಇನ್ನೊಂದು ಪುನಃ ವೀಡಿಯೋ ಮಾಡಿ ಹೇಳ್ತೇನೆ, ಬಟ್ ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ. ನಾನು ಯಾವುದೇ ಬಿಸ್ನೆಸ್ ಮಾಡಲಿಕ್ಕೆ ಕೂತವನಲ್ಲ, ಅರ್ಥ ಆಯ್ತಲ್ಲ? ಬೇರೆ ಮಾಡುವವರು ಇರುವುದು, ನೀವು ಅವರ ಹತ್ರ ಹೋಗಿ. ಹೊಸಬರಿಗೆ ಹೇಳ್ತಾ ಇದ್ದೇನೆ, ನನ್ನ ಮೊದಲಿಂದ ಇದ್ದ ಫಾಲೋವರ್ಸಿಗೆಲ್ಲ, ನೀವು ಪದೇ ಪದೇ ನಿಮ್ಮದು ಏನೆಲ್ಲ ಕೋರ್ಸ್ ಇದೆ, ನೀವು ಏನೆಲ್ಲ ಕಲಿಸ್ತೀರಿ, ನೀವು ಏನೆಲ್ಲ ಮಾಡ್ತೀರಿ, ನೀವು ಅದು ಮಾಡ್ತೀರಾ, ನೀವು ಇದು ಮಾಡ್ತೀರಾ, ನಿಮ್ಮ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಂಡು ಮಾಡಬೇಡಿ. ನಾನು ಮಾಡೋದು ವರ್ಕ್ಶಾಪ್ ಮಾಡ್ತೇನೆ, ಒಂದು 2-2.5 ತಿಂಗಳಿಗೆ ಒಮ್ಮೆ, ಮತ್ತು ಆನ್ಲೈನ್ ಕ್ಲಾಸ್ ಮಾಡ್ತೇನೆ. ಮತ್ತು ನಿಮಗೆ ಬೇರೆ ಏನು ನಾನು ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ 1000 ಪ್ರಾಬ್ಲಮನ್ನು ನನ್ನ ಹತ್ರ ಹೇಳಿದರೆ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ, ಅರ್ಥ ಆಯ್ತಲ್ವಾ? ನಿಮಗೆ ನಾನು ಕ್ಲಾಸಲ್ಲಿ ಎಲ್ಲ ಕಲಿಸ್ತೇನೆ, ನೀವು ಅದನ್ನು ಫಾಲೋಅಪ್ ಮಾಡಿದರೆ ವರ್ಕ್ ಆಗ್ತದೆ. ನಿಮಗೆ ವರ್ಕ್ ಆಗಲಿಲ್ವಾ ಬಿಡಿ, ಬೇರೆ ಏನಾದರೂ ವರ್ಕ್ ಆಗೋರ ಹತ್ರ ಹೋಗಿ. ನೀವು ಇಡೀ ದಿವಸ ನೀವು ಫೋನ್ ಮಾಡ್ತಾ ಇದ್ರಿ, ಮತ್ತು ಫೋನ್ ಎತ್ತಲಿಲ್ಲ ಅಂತ ಹೇಳ್ತೀರಿ, ನೀವೇ ಕಲ್ಪನೆ ಮಾಡ್ಕೊಳ್ತೀರಿ, ನೀವೇ ಮಾತಾಡ್ತಾ ಇರ್ತೀರಿ. ಕೆಲವರೆಲ್ಲ ನನ್ನದೇ ಕ್ಲಾಸಿಗೆ ಬಂದು ಅಲ್ಲಿ ಬಂದು ಹೇಳ್ತಾರೆ, ನಾನು ಸಾರಿಗೆ ಹೀಲಿಂಗ್ ಮಾಡಿದೆ, ನಾನು ಹೀಲರ್ ಅಂತ ಹೇಳಿದರೆ, ನಾನು ಹೀಲರ್ ಅಂತ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದಾರೆ ಅವರು. ಸೊ ನಮಗೆ ಅಂಥದ್ದು ಏನಿಲ್ಲ. ನಮಗೆ ಅವರಿಗೆ ಕಸ್ಟಮರ್ ಇಲ್ಲ, ಅದಕ್ಕೆ ಬೇರೆಯವರ ಕ್ಲಾಸಿಗೆ ಬಂದು ವಿಸಿಟಿಂಗ್ ಕಾರ್ಡ್ ಕೊಡ್ತಾ ಇದ್ದಾರೆ. ನಮಗೆ ಕಸ್ಟಮರ್ ಜಾಸ್ತಿ ಆಗಿದೆ, ನಮಗೆ ಮಾಡಲಿಕ್ಕೆ ಬರ್ತದಿಲ್ಲ. ಯಾಕೆಂದರೆ ನಮಗೆ ಶಾಂತಿ ಮುಖ್ಯ. ಸೊ ಶಾಂತಿಯಲ್ಲಿ ಇರಲಿಕ್ಕೆ ಬೇಡಿ. ನಾವೆಲ್ಲ ಡೀಟೇಲ್ ಹಾಕಿರ್ತೇವೆ, ವಾಟ್ಸಪ್ ನಂಬರ್ ಕೊಟ್ಟಿರ್ತೇವೆ ನಿಮಗೆ. ಕ್ಲಾಸ್ ಅಪ್ಡೇಟ್ ಮಾಡಿದಾಗ ನೀವು ಯೂಟ್ಯೂಬನ್ನು ಫಾಲೋಅಪ್ ಮಾಡಿ, ಅದನ್ನು ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಅದಕ್ಕೆ ಓಕೆ ಮಾಡಿ. ಆಗ ನಿಮಗೆಲ್ಲ ನೋಟಿಫಿಕೇಶನ್ ಬರ್ತದೆ, ಯಾವ ಕ್ಲಾಸ್ ಇದೆ ಏನೆಲ್ಲ. ನೀವು ಯಾವುದನ್ನು ನೋಡೋದಿಲ್ಲ, ಫೋನ್ ಮಾಡಿ ಕಿರಿಕ್ ಮಾಡ್ತಾ ಇದ್ದರೆ. ಅದು ಕೆಲವರು ಹೇಳ್ತಾರೆ, ನಾನು ಮೆಸೇಜ್ ಮಾಡಿದ ಉತ್ತರ ಕೊಡಲಿ. ಮೆಸೇಜ್ ನೀವು ಮನಸ್ಸಿಗೆ ಬಂದಾಗ ಸುಮ್ಮನೆ ನನಗೆ ಪರಕಾಯ ಪ್ರವೇಶ ಮಾಡೋ ವಿದ್ಯೆದು ಲಿಂಕ್ ಕಳಿಸಿ ಅಂತ ಹೇಳಿದರೆ ಹಾಗೆ ಆಗುದಿಲ್ಲ. ನಾವು ಏನು ಕ್ಲಾಸ್ ಇದೆಯಾ ಅದಕ್ಕೆ ಬನ್ನಿ. ಸೊ ನಾಡಿದ್ದು ನಮ್ಮದು ಆನ್ಲೈನ್ ಕ್ಲಾಸ್ ಇದೆ ಜನ್ಮರಹಸ್ಯ ವಿದ್ಯೆಯಲ್ಲಿ. ಸೊ ಬನ್ನಿ, ವಿಶೇಷವಾಗಿರ್ತದೆ. ಮತ್ತು ಅದು ಆದ ನಂತರ ನೆಕ್ಸ್ಟ್ ಯಾವಾಗ ಮಾಡ್ತೇವೆ ಹಾಗೆಲ್ಲ ಮಾಡುವವಲ್ಲ ನಾನು. ನನಗೆ ಮನಸ್ಸಾದಾಗ ನಾನು ಮಾಡ್ತೇನೆ, ಅರ್ಥ ಆಯ್ತಲ್ವಾ? ಸೊ ನಿಮಗೆ ಬೇಸರ ಆದರೆ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಕ್ಲಾಸ್ ಮಾಡುವಾಗ ಬನ್ನಿ. ಮತ್ತೆ ನನಗೆ ಯಾವಾಗ ಮಾಡ್ತೀರಿ ಪುನಃ ಮಾಡ್ತೀರಿ ಅದೆಲ್ಲ ಮಾಡಬೇಡಿ, ಪುನಃ ಮಾಡ್ತಾ ಇರೋದಿಲ್ಲ ನಾನು, ಅರ್ಥ ಆಯ್ತಲ್ವ ಇಷ್ಟು? ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಆದಷ್ಟು ಸ್ವಲ್ಪ ಸಾಧನೆ ಮಾಡಿ, ಇವತ್ತು ಒಳ್ಳೆಯದಾಗ್ತದೆ.
ಸಾಧನೆ ಮಾಡ್ತಾ 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 ಬದಲಾಗ್ತೀನಿ. ನೀವು ಒಂದು ದಿನದಲ್ಲಿ ಮ್ಯಾಜಿಕ್ ಮಾಡಲಿ ನಿಮ್ಗೆ ಅದಾಗಲಿಲ್ಲ ಇದಾಗಲಿಲ್ಲ ಎಲ್ಲ ನಿಮ್ಗೆ ಆಗೋದಿಲ್ಲ. ನಾನು ಕೂಡ ಯಾವುದೇ ಗ್ಯಾರಂಟಿ ಕೊಡಲಿಕ್ಕೆ ಆಗೋದಿಲ್ಲ. ಬಟ್ ಇರುವುದಕ್ಕಿಂತ ನೀವು ಬೆಟರ್ ಆಗ್ತೀರಿ ಅಷ್ಟೇ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಖುಷಿಯಾಗಿರಿ. ನಮಸ್ಕಾರ.